So, good evening. In today's class, let us discuss. Let us discuss next topic, osmotic pressure. Okay. So, before going to start with osmotic pressure, osmosis process andre ಏನು ಅಂತ we'll see. Okay. So, osmosis means the flow of solvent molecules from the solvent to the solution, or flow of solvents from lesser concentration to the higher concentration solution through a semi-permeable membrane is called as osmosis process. Okay, so this topic, osmosis process, is very important for exam. They may asked for 3 mark ಅಥವಾ 2 mark ಗೆ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಆಸ್ಮೋಸಿಸ್ ಪ್ರೋಸೆಸ್. ಸಿ, ಈಗ ಈ ಆಸ್ಮೋಸಿಸ್ ಪ್ರೋಸೆಸ್ ಅಲ್ಲಿ ವಾಟ್ ಈಸ್ ದ ಮೀನಿಂಗ್ ಆಫ್ ಆಸ್ಮೋಸಿಸ್ ಪ್ರೋಸೆಸ್? ಸೊ ಒಂದು ಟ್ಯೂಬನ್ನ ಕನ್ಸಿಡರ್ ಮಾಡಿದ್ರೆ ಆ ಟ್ಯೂಬಲ್ಲಿ ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಅಂತ ತಗೊಳ್ಳೋಣ. ಒಂದು ಸೊಲ್ಯೂಷನ್ನ ಕನ್ಸಿಡರ್ ಮಾಡಿದ್ರೆ ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಈಸ್ ಈಕ್ವಲ್ಸ್ ಟು ದ ಸೊಲ್ಯೂಷನ್ ಅಂತ. Okay, solution plus solvent is equals to solution. So in the solute plus solvent add ಆದ್ರೆ ನಮಗೆ ಸೊಲ್ಯೂಷನ್ ಸಿಗುತ್ತೆ. ಸೊ ಆ ಸೊಲ್ಯೂಷನ್ ಅನ್ನ ನಾವು ಈ ಆಸ್ಮೋಸಿಸ್ ಟ್ಯೂಬ್ ಅಲ್ಲಿ ನಾವು ಆಡ್ ಮಾಡಿದಾಗ ಸೊ ಏನಾಗುತ್ತೆ, ಇಲ್ಲಿ ನೋಡಿ, ಲೆಫ್ಟ್ ಸೈಡ್ ವಿ ಕ್ಯಾನ್ ಸಿ ದ ಪ್ಯೂರ್ ವಾಟರ್. ಓಕೆ, ಲೆಫ್ಟ್ ಸೈಡ್ ಏನಿದೆ ಪ್ಯೂರ್ ವಾಟರ್ ಇದೆ, ಅಂಡ್ ಮಿಡಲ್ ಅಲ್ಲಿ ನಾವು ಒಂದು ಲೈಕ್ ಪ್ಯೂರ್ ವಾಟರ್ ಅಂಡ್ ರೈಟ್ ಸೈಡ್ ಸಾಲ್ಟ್ ವಾಟರ್ ಇದೆ. ಅವೆರಡನ್ನು ಸಪರೇಟ್ ಮಾಡುವಂತ ಒಂದು ಬ್ಯಾರಿಯರ್ ಏನಿದೆ, ಸೊ ಅದನ್ನ ನಾವು ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಹೇಳ್ತೀವಿ. ಓಕೆ, ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಸೊ ಈಗ ಲೆಫ್ಟ್ ಸೈಡು ಪ್ಯೂರ್ ವಾಟರ್ ಇದೆ, ರೈಟ್ ಸೈಡು ಸಾಲ್ಟ್ ವಾಟರ್ ಇದೆ. ಸೊ ಈಗ ದ ಫ್ಲೋ ಆಫ್ ವಾಟರ್, ಪ್ಯೂರ್ ವಾಟರ್ ಟು ದ ಸಾಲ್ಟ್ ವಾಟರ್. ಸಾಲ್ಟ್ ವಾಟರ್ ಇಸ್ ನಥಿಂಗ್ ಬಟ್ ವಾಟ್, ಸಾಲ್ಟ್ ವಾಟರ್ ಅಲ್ಲಿ ವಾಟರ್ ಪ್ಲಸ್ ಸಾಲ್ಟ್ ಇದೆ, ಅಂದ್ರೆ ಸೊಲ್ಯೂಟ್ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ. ಪ್ಯೂರ್ ವಾಟರ್ ಅಲ್ಲಿ ದೇರ್ ಇಸ್ ನೋ ಸೊಲ್ಯೂಟ್ ಪಾರ್ಟಿಕಲ್ಸ್. ಸೊ ಹಾಗಿದ್ರೆ ಆಸ್ಮೋಸಿಸ್ ಪ್ರೋಸೆಸ್ ಅಂದ್ರೆ ಏನು? ಇಟ್ ಈಸ್ ಎ ಪ್ರೋಸೆಸ್ ಆಫ್ ಫ್ಲೋ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಫ್ರಮ್ ದ ಸಾಲ್ವೆಂಟ್ ಟು ದ ಸೊಲ್ಯೂಷನ್. ಓಕೆ, ಸೊ ಸಾಲ್ವೆಂಟ್ ಇಂದ ಸೊಲ್ಯೂಷನ್ ಒಳಗಡೆ. ಸಿ, ಸಾಲ್ಟ್ ಪ್ಲಸ್ ವಾಟರ್ ಅನ್ನೋದೇನು ಸೊಲ್ಯೂಷನ್. ಯಾಕೆ? ಸಾಲ್ಟ್ ಅನ್ನೋದು ಸೊಲ್ಯೂಟು, ವಾಟರ್ ಅನ್ನೋದು ಸಾಲ್ವೆಂಟು, ಎರಡು ಮಿಕ್ಸಪ್ ಆದ್ರೆ ನಮಗೆ ಸೊಲ್ಯೂಷನ್ ಪ್ರೆಸೆಂಟ್ ಇರುತ್ತೆ ಅಟ್ ಬಿ ಸೈಡ್. ಸೊ ಅದೇ ಎ ಸೈಡ್ ಏನಿದೆ, ಓನ್ಲಿ ದ ಪ್ರೆಸೆನ್ಸ್ ಆಫ್ ವಾಟರ್ ಇರೋದ್ರಿಂದ ಸೊ ಅಲ್ಲಿ ನಾವು ಸಾಲ್ವೆಂಟ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಈ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಏನಾಗುತ್ತೆ, ಫ್ಲೋ ಆಗುತ್ತೆ. ದ ಫ್ಲೋ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಫ್ರಮ್ ಸಾಲ್ವೆಂಟ್ ಟು ದ ಸೊಲ್ಯೂಷನ್. ಸಿ, ಈಗ ಈ ಕಡೆಯಿಂದ ಸಾಲ್ವೆಂಟ್ ಸೈಡ್ ಇಂದ ಸೊಲ್ಯೂಷನ್ ಸೈಡು ಮೂವ್ ಆದ್ರೆ, ಫ್ಲೋ ಆದ್ರೆ ಆ ಪ್ರೋಸೆಸ್ನ ನಾವು ಆಸ್ಮೋಸಿಸ್ ಪ್ರೋಸೆಸ್ ಅಂತ ಹೇಳ್ತೀವಿ. ಓಕೆ, ಅಥವಾ ದ ಫ್ಲೋ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಫ್ರಮ್ ದ solvent to the solution is called as osmosis, or flow of solvent from ಲೆಸ್ಸರ್ ಕಾನ್ಸಂಟ್ರೇಷನ್. ದಟ್ ಮೀನ್ಸ್ ಕಡಿಮೆ ಕಾನ್ಸಂಟ್ರೇಷನ್ ಕಡೆಯಿಂದ ಹೈಯರ್ ಕಾನ್ಸಂಟ್ರೇಷನ್ ಕಡೆಗೆ ಫ್ಲೋ ಆದರೆ ಥ್ರೂ ಎ ಬ್ಯಾರಿಯರ್ ವಿಚ್ ಇಸ್ ಕಾಲ್ಡ್ ಆಸ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಈಸ್ ಕಾಲ್ಡ್ ಆಸ್ ಆಸ್ಮೋಸಿಸ್ ಪ್ರೋಸೆಸ್ ಅಂತ ಹೇಳ್ತೀವಿ. ಓಕೆ, ಸೊ ಈಗ ಪ್ಯೂರ್ ವಾಟರ್ ಕಡೆಯಿಂದ ಸಾಲ್ಟ್ ವಾಟರ್ ಕಡೆಗೆ ಫ್ಲೋ ಆಫ್ ಸಾಲ್ವೆಂಟ್ ಆದರೆ, ಸೊ ಯಾಕೆ ಪ್ಯೂರ್ ವಾಟರ್ ಇಂದ ಸಾಲ್ಟ್ ವಾಟರು? ಜಸ್ಟ್ ಬಿಕಾಸ್ ಆಫ್ ಲೆಫ್ಟ್ ಸೈಡ್ ಎ ಸೈಡ್ ನಾವೇನು ತಗೊಂಡಿದ್ದೀವಿ, ಪ್ಯೂರ್ ವಾಟರ್ನ ತಗೊಂಡಿದ್ದೀವಿ. ರೈಟ್ ಸೈಡ್ ಸಾಲ್ಟ್ ವಾಟರ್. ಸಾಲ್ಟ್ ವಾಟರ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ಸೊಲ್ಯೂಷನ್ ವಿಚ್ ಈಸ್ ಹ್ಯಾವಿಂಗ್ ದ ಸೊಲ್ಯೂಟ್ ಇಸ್ ಸಾಲ್ಟ್ ಅಂಡ್ ದ ಸಾಲ್ವೆಂಟ್ ಈಸ್ ವಾಟರ್ ಮಾಲಿಕ್ಯೂಲ್. ಸೊ ಈಗ ರೈಟ್ ಸೈಡಲ್ಲೂ ವಾಟರ್ ಇದೆ, ಲೆಫ್ಟ್ ಸೈಡಲ್ಲೂ ವಾಟರ್ ಇದೆ, ಬಟ್ the flow of water will takes place from lower concentration to the higher concentration. ಅಂದ್ರೆ ಪ್ಯೂರ್ ಫಾರ್ಮ್ ಆಫ್ ವಾಟರ್ ಕಡೆಯಿಂದ ಸಾಲ್ವೆಂಟ್ ಏನಾಗುತ್ತೆ, ಫ್ಲೋ ಆಗ್ತಾ ಹೋಗುತ್ತೆ. ಸೊ ಅದನ್ನ ನಾವು ಆಸ್ಮೋಸಿಸ್ ಪ್ರೋಸೆಸ್ ಅಂತ ಹೇಳ್ತೀವಿ. ಓಕೆ, ಸೊ ಈಗ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂದ್ರೆ ಏನು? ಸೊ ಇಟ್ ಈಸ್ ಎ ಫಿಲಮ್ ಆಫ್ ಸೆಲ್ಯುಲೋಸ್ ಅಸಿಟೇಟ್. ಸೊ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ is made by what? Cellulose acetate. Cellulose acetate is permeable to water but not to the impurities and the ions. See, ಈ ಸೆಲ್ಯುಲೋಸ್ ಮೆಂಬ್ರೇನ್ ಏನಿದೆ, ಸೆಲ್ಯುಲೋಸ್ ಅಸಿಟೇಟ್ ಮೆಂಬ್ರೇನು, ಇಟ್ ಈಸ್ ಗೋಯಿಂಗ್ ಟು ಅವಾಯ್ಡ್ ದ ಫ್ಲೋ ಆಫ್ ವಾಟರ್ ಬಟ್ ನಾಟ್ ದ ಇಂಪ್ಯೂರಿಟೀಸ್ ಆರ್ ದ ಅಯಾನ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ವಾಟರ್. ಓಕೆ, ಸೊ ಇಂಪ್ಯೂರಿಟೀಸ್ ಮತ್ತೆ ಅಯಾನ್ಸ್ ಏನಿರುತ್ತೆ ಅದು ಫ್ಲೋ ಆಗುತ್ತೆ ಫ್ರಮ್ ಲೋಯರ್ ಟು ಹೈಯರ್ ಆರ್ ಹೈಯರ್ ಟು ಲೋಯರ್, ಬಟ್ ಇಟ್ ಅವಾಯ್ಡ್ ಓನ್ಲಿ ದ ಫ್ಲೋ ಆಫ್ ವಾಟರ್, ಪ್ಯೂರ್ ವಾಟರ್ ಟು ದ
salt water, the flow of solvent molecules into the lower concentration to the higher concentration. Okay, then next we have osmotic pressure. So hagidre, what is the meaning of osmotic pressure? Osmotic pressure is represented by the symbol pi. Okay, so osmotic pressure is nothing but the minimum extra pressure that has to be applied on the solution side. Okay, so ಈಗ solution side ಯಾವುದು? ಇದು ಬಿ ಸೈಡು. ಸೊ ನಾವು ಬಿ ಸೈಡು ನಾವೇನ್ ಮಾಡ್ತೀವಿ, ಆಸ್ಮೋಟಿಕ್ ಪ್ರೆಷರ್ ಅನ್ನ ಅಪ್ಲೈ ಮಾಡಿದ್ರೆ, okay, the minimum extra pressure that has to be applied on the solution side to prevent the entry of the solvent into the solution. See, ಇಲ್ಲಿ ಏನ್ ಮಾಡ್ತೀವಿ ನಾವು, ಬಿ ಸೈಡು ಎಕ್ಸ್ಟ್ರಾ ಪ್ರೆಷರ್ ಅನ್ನ ಅಪ್ಲೈ ಮಾಡ್ತೀವಿ. ಓಕೆ, ಎಕ್ಸ್ಟ್ರಾ ಪ್ರೆಷರ್ ಅನ್ನ ಅಪ್ಲೈ ಮಾಡಿದಾಗ, ವೈ ವಿ ಆರ್ ಗೋಯಿಂಗ್ ಟು ಅಪ್ಲೈ ದ ಎಕ್ಸ್ಟ್ರಾ ಪ್ರೆಷರ್? ಬಿಕಾಸ್ ಇನ್ ಆರ್ಡರ್ ಟು ಅವಾಯ್ಡ್ ದ ಫ್ಲೋ ಆಫ್ solvent molecules from the solvent side to the solution side. ಸೊ ನಾವೇನು ಅಪ್ಲೈ ಮಾಡ್ತೀವಿ ಎಕ್ಸ್ಟ್ರಾ ಪ್ರೆಷರನ್ನು, ಸೊ ಥ್ರೂ ಎ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್, ದಟ್ ಪ್ರೆಷರ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಆಸ್ಮೋಟಿಕ್ ಪ್ರೆಷರ್ ಅಂತ ಹೇಳ್ಬೋದು. ಓಕೆ, ಆಸ್ಮೋಟಿಕ್ ಪ್ರೆಷರ್ ಇಸ್ ನಥಿಂಗ್ ಬಟ್ ವಾಟ್? The minimum extra pressure that has to be applied, the minimum extra pressure that has to be applied on the solution side to prevent the entry of the solvent into the solution through the semi-permeable membrane is called as what? Osmotic pressure anta heltivi. Okay, so then if a pressure higher than osmotic pressure is if a pressure which is higher than that of the osmotic pressure is applied on the solution, then the solvent will flow from the solution into a pure solvent through a semi-permeable membrane is called as reverse osmosis process. See, ಈಗ ಇಲ್ಲಿ reverse osmosis ಅಂತ ಒಂದು process and ರಿವರ್ಸ್ ಆಸ್ಮೋಸಿಸ್ ಅಂತ ಒಂದು ಪ್ರೋಸೆಸ್ ಇದೆ. ಸೊ ಈಗ ಆಸ್ಮೋಸಿಸ್ ಪ್ರೋಸೆಸ್ ಆಗಬೇಕು ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ, ದ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ are flowing from lower concentration to the higher concentration through a semi-permeable membrane. So, ಅದೇ same solvent molecules from higher concentration to the lower concentration ಗೆ flow ಆದರೆ ಅದನ್ನ ನಾವು ರಿವರ್ಸ್ ಆಸ್ಮೋಸಿಸ್ ಪ್ರೋಸೆಸ್ ಅಂತ ಹೇಳ್ತೀವಿ. ಓಕೆ, ನೋಡಿ ಈ ಯು ಶೇಪ್ಡ್ ಟ್ಯೂಬ್ ಅಲ್ಲಿ, ಸೊ ನಾನು ಏನ್ ಹೇಳಿದೆ, ಆಸ್ಮೋಸಿಸ್ಗೆ ಫ್ರಮ್ ದಿಸ್ ಸೈಡ್ ಟು ದಿಸ್ ಸೈಡ್ ದ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ವಿಲ್ ಫ್ಲೋ ಥ್ರೂ ದಿಸ್ ಮೆಂಬ್ರೇನ್ ಆರ್ ದ ಬ್ಯಾರಿಯರ್ is called as osmosis. The same process will takes place to the back side, backward. That means the flow of solvent molecules from higher concentration to the lower concentration is called as reverse osmosis process anta heltivi. Okay, so reverse osmosis process ge the best example we can give desalination of seawater. Okay, so reverse osmosis process is applied in desalination of seawater. Okay, so this application is important for exam. So that is about the osmosis, osmotic pressure and the reverse osmosis process. Okay, then next we'll move on to the next slide. ನೋಡಿ ಇಲ್ಲಿ osmosis ಮತ್ತೆ reverse osmosis ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅನ್ನ ಕೊಟ್ಟಿದ್ದೀನಿ. ನೋಡಿ, ಇದ್ರಲ್ಲಿ ಏನಾಗಿದೆ, ಲೆಫ್ಟ್ ಸೈಡ್ ಸೊಲ್ಯೂಷನ್ ಅನ್ನ ತಗೊಂಡಿದ್ದೀನಿ. ಓಕೆ, ಸೊ ಪ್ರೀವಿಯಸ್ ಡಯಾಗ್ರಾಮ್ ಅಲ್ಲಿ ರೈಟ್ ಸೈಡ್ ಸೊಲ್ಯೂಷನ್ ಇತ್ತು, ದಟ್ ಈಸ್ ಸಾಲ್ಟ್ ವಾಟರ್ ಅಂತ ಇತ್ತು ಅಲ್ವಾ, ಸಾಲ್ಟ್ ವಾಟರ್. See, salt water is nothing but what? Where salt is the solute and water is the solvent. When both mixed together to give what? Solution anna kodutte. Okay, so then right side ನಾನು ಏನು ಮಾಡಿದ್ದೀನಿ, ಪ್ಯೂರ್ ವಾಟರ್ ಅನ್ನ ಕನ್ಸಿಡರ್ ಮಾಡಿದ್ದೀನಿ. ಸೊ ಆಸ್ಮೋಸಿಸ್ ಅಂತ ಅಂದ್ರೆ ಏನು? ದ ಫ್ಲೋ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಫ್ರಮ್ ಪ್ಯೂರ್ ವಾಟರ್ ಟು ದ ಹೈಯರ್ ಕಾನ್ಸಂಟ್ರೇಷನ್ ಸೊಲ್ಯೂಷನ್ ಇಸ್ ಕಾಲ್ಡ್ ಆಸ್ ವಾಟ್? ಆಸ್ಮೋಸಿಸ್ ಪ್ರೋಸೆಸ್ ಅಂತ ಹೇಳ್ತೀವಿ. ಸೊ ನೋಡಿ, ಇಲ್ಲಿ ಒಂದು ಬ್ಯಾರಿಯರ್ ಅನ್ನ ನೀವು ಅಬ್ಸರ್ವ್ ಮಾಡಬಹುದು. ದಿಸ್ ಬ್ಯಾರಿಯರ್ ಇಸ್ having the role to avoid the flow of solvent molecule from lower to higher concentration, but not the any impurities which are present in the solvent or the ions which are present in the solvent molecule. Okay, so adana reverse osmosis process anta heltivi. Okay, so then if we come to the reverse osmosis, so iga osmosis process ಆಗಬೇಕು ಅಂತ ಅಂದ್ರೆ ನಾವು ಆಸ್ಮೋಟಿಕ್ ಪ್ರೆಷರ್ ಅನ್ನ ಪ್ಯೂರ್ ವಾಟರ್ ಸೈಡ್ ಅಪ್ಲೈ ಮಾಡ್ತೀವಿ. ಅದೇ ಇಫ್ ವಿ ಕಮ್ ಟು ದ ರಿವರ್ಸ್ ಆಸ್ಮೋಸಿಸ್ ಪ್ರೋಸೆಸ್ ಬಂದಾಗ ನೋಡಿ, ಇಲ್ಲಿ ಸೊಲ್ಯೂಷನ್ ಇಸ್ ಹೈಯರ್ ಕಾನ್ಸಂಟ್ರೇಷನ್. ವೈ? ಬಿಕಾಸ್ ಇದರಲ್ಲಿ ಸೊಲ್ಯೂಟ್ ಪ್ಲಸ್ ವಾಟರ್ ಇರುತ್ತೆ ಅಲ್ವಾ. ಸೊ ಇದರಲ್ಲಿ ಏನಿರುತ್ತೆ, ಸೊಲ್ಯೂಟ್ ಪ್ಲಸ್ ವಾಟರ್ ಇರೋದನ್ನ ನಾವು ನೋಡ್ಬೋದು. ಅದೇ ಇಫ್ ವಿ ಕಮ್ ಟು ದ ರೈಟ್ ಸೈಡ್, ಪ್ಯೂರ್ ವಾಟರ್ ಫಾರ್ಮ್ ಇರುತ್ತೆ. ಸೊ ಸೊಲ್ಯೂಷನ್ ಸೈಡ್ ಇಂದ ಫ್ಲೋ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ವಾಟರ್ ಕಡೆ ಆದ್ರೆ ಥ್ರೂ ಎ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಇಸ್ ಕಾಲ್ಡ್ ಆಸ್ ರಿವರ್ಸ್ ಆಸ್ಮೋಸಿಸ್ ಪ್ರೋಸೆಸ್ ಅಂತ
ಹೇಳ್ತೀವಿ. ಓಕೆ, ದೆನ್ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಈಗ ಆಸ್ಮೋಟಿಕ್ ಪ್ರೆಷರ್ ಅಂತ ಅಂದ್ರೆ ಏನು? Osmotic pressure is the minimum pressure needed to prevent flow of solvent molecules through a semi-permeable membrane. So, osmotic pressure andre enu? It is a minimum pressure which is applied to avoid the flow of solvent molecules from the lower to higher or higher to lower through a semi-permeable membrane. ಅದನ್ನ ಏನಂತ ಕರಿತೀವಿ? ಆಸ್ಮೋಟಿಕ್ ಪ್ರೆಷರ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆನಾ? ಸಿ ಇಲ್ಲಿ ನೋಡಿ, ಇಲ್ಲಿ ಸೆಮಿ ಪರ್ಮಿಯಬಲ್ ಮೆಂಬ್ರೇನು. ಓಕೆ, ಸೊ ಇದು ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಆಗುತ್ತೆ. ಸೊ ಇದು ಹೈಯರ್ ಕಾನ್ಸಂಟ್ರೇಷನ್, ಈ ಟೆಸ್ಟ್ ಟ್ಯೂಬ್ ಅಲ್ಲಿರುವಂತ ಇನ್ಸೈಡ್ ಕಾನ್ಸಂಟ್ರೇಷನ್ ಈಸ್ ಹೈಯರ್ ಕಾನ್ಸಂಟ್ರೇಷನ್. ಸೊ ಇದು ಲೋಯರ್ ಕಾನ್ಸಂಟ್ರೇಷನ್ ಆಗುತ್ತೆ. ಸೊ ಇವೆರಡರ ಮಧ್ಯೆ ದ ಫ್ಲೋ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ವಿಲ್ ಟೇಕ್ಸ್ ಪ್ಲೇಸ್ ಫ್ರಮ್ ಲೋಯರ್ ಟು ಹೈಯರ್ ಆದ್ರೆ ಅದು ಆಸ್ಮೋಸಿಸ್ ಪ್ರೋಸೆಸ್, ಹೈಯರ್ ಟು ಲೋಯರ್ ಆದ್ರೆ ಅದು ರಿವರ್ಸ್ ಆಸ್ಮೋಸಿಸ್ ಪ್ರೋಸೆಸ್. ಓಕೆ, ಸೊ ಈಗ ಇದರಲ್ಲಿ ಎಕ್ಸ್ಟರ್ನಲ್ ಪ್ರೆಷರ್, ಆಸ್ಮೋಟಿಕ್ ಪ್ರೆಷರ್ನ ಯಾವ ತರ ಅಪ್ಲೈ ಮಾಡ್ತೀವಿ ಟೆಸ್ಟ್ ಟ್ಯೂಬ್ಸ್ ಅಲ್ಲಿ ಅಂತಂದ್ರೆ ಬೈ ಯೂಸಿಂಗ್ ಪಿಸ್ಟನ್. ಓಕೆ, ಬೈ ಯೂಸಿಂಗ್ ಪಿಸ್ಟನ್ ಏನ್ ಮಾಡ್ತೀವಿ? ಎಕ್ಸ್ಟರ್ನಲ್ ಪ್ರೆಷರ್ ಅನ್ನ ಅಪ್ಲೈ ಮಾಡ್ತೀವಿ. ದಟ್ ಈಸ್ ಅಬೌಟ್ ದ ಆಸ್ಮೋಟಿಕ್ ಪ್ರೆಷರ್. ದೆನ್ ನೆಕ್ಸ್ಟ್ ಹೋಗೋಣ, ಎಕ್ಸ್ಪ್ರೆಷನ್ ಫಾರ್ ದ ಆಸ್ಮೋಟಿಕ್ ಪ್ರೆಷರ್. ಸೊ ಈಗ ಹೌ ಟು ಎಕ್ಸ್ಪ್ರೆಸ್ ದ ಆಸ್ಮೋಟಿಕ್ ಪ್ರೆಷರ್? ಸಿ, ಆಸ್ಮೋಟಿಕ್ ಪ್ರೆಷರ್ ಅಂತ ಅಂದಿದ ತಕ್ಷಣ ಇಟ್ ಈಸ್ ಡಿನೋಟೆಡ್ ಬೈ ದ ಸಿಂಬಲ್ ಪೈ ಅಂತ ನಿಮ್ಗೆ ನೆನಪಿರ್ಬೇಕು. ಓಕೆ, ಇಟ್ ಈಸ್ ಡಿನೋಟೆಡ್ ಬೈ ದ ಸಿಂಬಲ್ ವಾಟ್? pi. Okay, so ಇಲ್ಲಿ pi is directly proportional to the concentration of the solution. Obviously, so osmotic pressure ಯಾವ್ದ್ರ ಮೇಲೆ ಡಿಪೆಂಡ್ ಆಗ್ತಿದೆ? that means ಯಾವುದಕ್ಕೆ ಪ್ರಪೋರ್ಷನಲ್ ಆಗ್ತಿದೆ? whatever the solute particles are there in the solvent. Okay, so that means concentration of the solute ಮೇಲೆ osmotic pressure is directly proportional, and also it is directly proportional to the temperature. Okay, so pi is directly proportional to ನಾವು C ಅಂತ ಹೇಳ್ಬೋದು, and pi is directly proportional to the temperature ಅಂತ ಹೇಳ್ಬೋದು. ಸೊ ನೋಡಿ ಇಲ್ಲಿ, then ಲೆಫ್ಟ್ ಸೈಡ್ ವಿ ಹ್ಯಾವ್ 2 pi, ಸೊ ಅದನ್ನ ನಾವು 1 pi ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಅಂಡ್ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸಿ ಅಂಡ್ ಟಿ. ಓಕೆ, ಸೊ ಈಗ ಇಲ್ಲಿ ನಾವು ಸಿ ಅಂಡ್ ಟಿ ಅಂತ ಬರ್ಕೋಬಹುದು. ದೆನ್ pi ಈಸ್ ಈಕ್ವಲ್ಸ್ ಟು, ಈ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ನ ರಿಮೂವ್ ಮಾಡಿದ್ರೆ ದಟ್ ಈಸ್ ಈಕ್ವಲ್ಸ್ ಟು ಸಿ ಇಂಟು ಆರ್ ಟಿ ಅಂತ ಆಗುತ್ತೆ, ವೇರ್ ಆರ್ ಇಸ್ ದ ಗ್ಯಾಸ್ ಕಾನ್ಸ್ಟೆಂಟ್, ವೇರ್ ಆರ್ ಇಸ್ ವಾಟ್? ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ, ವಿಚ್ ಈಸ್ ಹ್ಯಾವಿಂಗ್ ದ ವ್ಯಾಲ್ಯೂ. ನೋಡಿ ಇಲ್ಲಿ 0.0831 ಬಾರ್ ಕೆಲ್ವಿನ್ ಪರ್ ಮೋರ್ ಅಂತ ತಗೊಳ್ತೀವಿ, ಆರ್ 0.0821 ಲೀಟರ್ ATM ಪರ್ ಕೆಲ್ವಿನ್ ಪರ್ ಮೋಲ್ ಅಂತ ತಗೊಳ್ತೀವಿ, ಆರ್ ಎಲ್ಸ್ ಇನ್ನೊಂದು ಫಾರ್ಮಲ್ಲಿ 8.314 ಜೌಲ್ ಪರ್ ಮೌಲ್ ಪರ್ ಕೆಲ್ವಿನ್ ಅಂತಾನು ನಾವು ಕನ್ಸಿಡರ್ ಮಾಡ್ತೀವಿ ಆರ್ ವ್ಯಾಲ್ಯೂನ. ಸೊ ದಿಸ್ ಫಾರ್ಮುಲಾ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಸೊ ಆರ್ ವ್ಯಾಲ್ಯೂ ಯು ಶುಡ್ ನೋ ಫಾರ್ ದ ಪ್ರಾಬ್ಲಮ್ಸ್. ಓಕೆ, ದೆನ್ ನೆಕ್ಸ್ಟ್ ಏನಿದೆ ಇಲ್ಲಿ, pi is equals to N2 divided by V, where C is the concentration ಅನ್ನ ನಾವು N2 divided by V ಅಂತ ಕನ್ಸಿಡರ್ ಮಾಡ್ತೀವಿ, into RT as it is ಇರುತ್ತೆ, where N2 is the number of moles with respect to the solute. Okay, number of moles of the solute particles will be dissolved in a solution. So N2 by V na ಏನಂತ represent ಮಾಡ್ತೀವಿ? N2, or we can take NB divided by V. That means how many? N represents the number of moles of solute. Okay, number of moles of solute particles will be dissolved in volume 1 liter of a solution. So ಅದನ್ನ ನಾವು N2 by V ಅಂತ ತಗೊಂಡು into RT ಅಂತ represent ಮಾಡ್ತೀವಿ. So this is the mathematical expression for the osmotic pressure, where R is a universal gas constant. Okay, so ಈಗ ನೀವು ಈ ಎರಡು ವ್ಯಾಲ್ಯೂಸ್ ನ in problems maybe they'll give, or else ಕೊಟ್ಟಿಲ್ಲ ಅಂತ ಅಂದ್ರೆ ಯು ಶುಡ್ ರಿಮೆಂಬರ್ ದಿಸ್ ವ್ಯಾಲ್ಯೂ, ದಟ್ ಈಸ್ 8.314 ಜೌಲ್ ಪರ್ ಮೋಲ್ ಪರ್ ಕೆಲ್ವಿನ್ ವ್ಯಾಲ್ಯೂ. ಓಕೆ, ವೆನ್ N2 is what? Number of moles of solute particles, and V is the volume of the solution. Okay, so N2 is equals to W2 divided by M2 ಅಂತ ನಾವು ಕನ್ಸಿಡರ್ ಮಾಡ್ಬೋದು. ದೆನ್ ನೆಕ್ಸ್ಟ್, ಆಫ್ಟರ್ ಆಲ್ ದೀಸ್ expressions, we can conclude osmotic pressure is equals to what? N2 place ಅಲ್ಲಿ ನಾವೇನ್ ಸಬ್ಸ್ಟಿಟ್ಯೂಟ್ ಮಾಡ್ತಿದೀವಿ ನೋಡಿ ಈ ಎಕ್ಸ್ಪ್ರೆಷನ್ ಅಲ್ಲಿ, N2 is equals to W2 divided by M2, then RT divided by V in terms of liter ಅಂತ ತಗೊಳ್ತೀವಿ. Okay, so this formula also very very important. Then next, what are the advantages of this osmotic pressure? So if we come to the advantages, its value is large in magnitude. So advantages ಅಂತ ತಗೊಂಡಾಗ ಆಸ್ಮೋಟಿಕ್ ಪ್ರೆಷರ್ ವ್ಯಾಲ್ಯೂ ಏನಾಗಿರುತ್ತೆ? ಲಾರ್ಜ್ ಇನ್ ಮ್ಯಾಗ್ನಿಟ್ಯೂಡ್ ಆಗಿರುತ್ತೆ.
ಅಂಡ್ ಇಟ್ ಈಸ್ ಅನ್ ಅಬ್ಸಲ್ಯೂಟ್ ವ್ಯಾಲ್ಯೂ ಆಗಿರುತ್ತೆ. ಓಕೆ, ಸೊ ಅಬ್ಸಲ್ಯೂಟ್ ವ್ಯಾಲ್ಯೂ ಆಗಿರುತ್ತೆ ಅಂಡ್ ಇಟ್ ಈಸ್ ಮೆಜರ್ಡ್ ಅಟ್ ಎ ರೂಮ್ ಟೆಂಪರೇಚರ್. ಸೊ ಈ ಪ್ರೆಷರ್ ಅನ್ನ ನಾವು ರೂಮ್ ಟೆಂಪರೇಚರ್ ಅಲ್ಲಿ ಆಸ್ಮೋಟಿಕ್ ಪ್ರೆಷರ್ ಅನ್ನ ನಾವು ಮೆಷರ್ ಮಾಡ್ಕೋಬಹುದು ಅಂಡ್ ಇಟ್ ಈಸ್ ಯೂಸ್ ಟು ಡಿಟರ್ಮೈನ್ ದ ಮೋಲಾರ್ ಮಾಸ್ ಆಫ್ ದ ಬಯೋಮಾಲಿಕ್ಯೂಲ್ಸ್, ಪ್ರೋಟೀನ್ಸ್ ಮತ್ತೆ ಮ್ಯಾಕ್ರೋಮಾಲಿಕ್ಯೂಲ್ಸ್. molar mass of the solute particles such as macromolecules, proteins, biomolecules na find out ಮಾಡಬಹುದು. And it is also used in the determination of molar masses of a polymers. Okay, so that means molecular mass of a polymers ಎಷ್ಟಿರುತ್ತೆ find out ಮಾಡಬಹುದು. As other colligative properties functions at a higher temperature resulting in a distorting the properties such as solubility. So the main uses, so osmotic pressure the absolute value irutte and it is the larger in the magnitude ಆಗಿರುತ್ತೆ and it can be measured in at room temperature and molar masses of biomolecules such as amino acids, proteins, lipids the molar molecular mass find out ಮಾಡಬಹುದು. And also it can be used in the determination of molar masses of the polymers. See polymers ನಾವು ಏನು ಮಾಡಬಹುದು, molar masses ಅನ್ನ find out ಮಾಡಬಹುದು. Okay, so these are the few advantages of what osmotic pressure. Then next slide ಹೋಗೋಣ. ಐಸೋಟೋನಿಕ್, ಹೈಪರ್ಟೋನಿಕ್, ಹೈಪೋಟೋನಿಕ್ ಸೊಲ್ಯೂಷನ್. ಸಿ ಈ ಕಾನ್ಸೆಪ್ಟ್ ಏನಿದೆ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಬೋರ್ಡ್ ಎಕ್ಸಾಮ್. 2 ಮಾರ್ಕ್ಗೆ ಎನಿ ಒನ್ ಡೆಫಿನೇಷನ್ ದೆ ಮೇ ಆಸ್ಟ್. ಓಕೆ, ಸೊ ಈ ಮೂರರಲ್ಲಿ ಐಸೋಟೋನಿಕ್, ಹೈಪೋಟೋನಿಕ್ ಮತ್ತೆ ಹೈಪೋಟೋನಿಕ್ ಸೊಲ್ಯೂಷನ್ಸ್ ಅಲ್ಲಿ ಪಕ್ಕಾ ಯು ವಿಲ್ ಗೆಟ್ 100% ಒನ್ ಕ್ವಶನ್ ಯು ಮೇ ಗೆಟ್ ಫಾರ್ 2 ಮಾರ್ಕ್. ಓಕೆ, ಸೊ ಈಗ ನಮಗೆ ಗೊತ್ತಿರೋ ಹಾಗೆ ಈ ಸೊಲ್ಯೂಷನ್ಸ್ ಡೆಫಿನೇಷನ್ಸ್ ಹೇಳಬೇಕು ಅಂತ ಅಂದರೆ ನಮಗೆ ಆಸ್ಮೋಟಿಕ್ ಪ್ರೆಷರ್ ಎಕ್ಸ್ಪ್ರೆಷನ್ ಗೊತ್ತಿರಬೇಕು. ಸೊ ಆಸ್ಮೋಟಿಕ್ ಪ್ರೆಷರ್ ಅಂದರೆ ಏನು, ಪೈ ಈಸ್ ಈಕ್ವಲ್ಸ್ ಟು ಸಿ ಇಂಟು ಆರ್ ಟಿ. ಅಂದರೆ ಆಸ್ಮೋಟಿಕ್ ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ and it is directly proportional to the temperature and also it is directly proportional to the universal gas constant. Okay, so ನೋಡಿ ಇಲ್ಲಿ ಫಸ್ಟ್ ಕೇಸು ಅಂಡ್ ಸೆಕೆಂಡ್ ಕೇಸ್ನ ನಾವು ಸ್ಟಡಿ ಮಾಡೋಣ. ದಿಸ್ ಇಸ್ ಫಸ್ಟ್ ಕೇಸ್ ಅಂಡ್ ದಿಸ್ ಇಸ್ ಸೆಕೆಂಡ್ ಕೇಸ್. ಬಿಫೋರ್ ದ್ಯಾಟ್ ವಿಲ್ ಸ್ಟಡಿ ವಾಟ್ ಯು ಮೀನ್ ಬೈ ಐಸೋಟೋನಿಕ್, ಹೈಪರ್ಟೋನಿಕ್ ಅಂಡ್ hypotonic solutions. See first one we have isotonic solutions ಅಂತ ಅಂದ್ರೆ equal osmotic pressure and solute concentration. See ನಾವು ಈಗ ಆಸ್ಮೋಸಿಸ್ ಪ್ರೋಸೆಸ್ನ ಅಬ್ಸರ್ವ್ ಮಾಡಿದಾಗ ಅಲ್ಲಿ ನಮಗೆ ಸೊಲ್ಯೂಟ್ ಕಾನ್ಸಂಟ್ರೇಷನ್ ಮತ್ತೆ ಆಸ್ಮೋಟಿಕ್ ಪ್ರೆಷರ್ ಎರಡೂ ಸೇಮ್ ಇರುತ್ತೆ ಅಥವಾ ಈಕ್ವಲ್ ಆಗಿರುತ್ತೆ. ಆ ಥರ ಟೈಪ್ ಆಫ್ ಸೊಲ್ಯೂಷನ್ಸ್ ನಾವು ಐಸೋಟೋನಿಕ್ ಸೊಲ್ಯೂಷನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಐಸೋಟೋನಿಕ್ ಸೊಲ್ಯೂಷನ್ಸ್ ಆರ್ ನಥಿಂಗ್ ಬಟ್ ಈಕ್ವಲ್ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಟ್ ಪಾರ್ಟಿಕಲ್ಸ್ ಇರಬೇಕು ಮತ್ತೆ ಈಕ್ವಲ್ ಆಸ್ಮೋಟಿಕ್ ಪ್ರೆಷರ್ ಅನ್ನ ನಾವು ಅಪ್ಲೈ ಮಾಡಬೇಕು. ಅದಕ್ಕೆ ಐಸೋಟೋನಿಕ್, ಐಸೋ ಅಂದ್ರೆ ಸೇಮ್ ಅಂತ, ಸೇಮ್ concentration of the solute particles and the osmotic pressure is called as isotonic solution. Then hypotonic solution, hypo anta andre low anta. Okay, so hypo means what, low or less anta. Hypo we call it as low or less. That means lower the osmotic pressure and the solute concentration. Okay, so in hypotonic solution it is a type of solution in which the osmotic pressure as well as the solute concentration will be very less in this type of solutions. Then if we come to the hypertonic, hyper means high anta. Okay, hyper means high ಅಥವಾ large ಅಂತ ಹೇಳ್ತೀವಿ. So in this type of solutions, hypotonic solution, higher will be the osmotic pressure and the solute concentration. Okay, higher will be the osmotic pressure and the solute concentration is called as hypertonic solution ಅಂತ ಹೇಳ್ತೀವಿ. ಓಕೆ, ದೆನ್ ನೆಕ್ಸ್ಟ್ ನೋಡಿ ಇಲ್ಲಿ ಕೇಸ್ 1 ಅಂಡ್ ಕೇಸ್ 2 ಸ್ಟಡಿ ಮಾಡೋಣ. ಇಲ್ಲಿ ಯಾವ ರೀತಿ ಐಸೋಟೋನಿಕ್, ಹೈಪರ್ ಅಂಡ್ ಹೈಪೋಟೋನಿಕ್ಗೆ ರಿಲೇಟ್ ಆಗುತ್ತೆ ಅಂತ. ಓಕೆ, ಸೊ ಫಸ್ಟ್ ಡಯಾಗ್ರಾಮ್ ಅಲ್ಲಿ ಲೆಫ್ಟ್ ಸೈಡ್ ನಾನು ಸೊಲ್ಯೂಷನ್ 1 ತಗೊಂಡಿದ್ದೀನಿ, ಸೆಕೆಂಡ್ ಒನ್ ಅಲ್ಲಿ ಸೊಲ್ಯೂಷನ್ 2 ಅಂತ ತಗೊಂಡಿದ್ದೀನಿ, ಮಧ್ಯದಲ್ಲಿ ಒಂದು ಬ್ಯಾರಿಯರ್ನ ಇಟ್ಟಿದ್ದೀನಿ. ಇದರಲ್ಲಿ ಪೈ ಇಸ್ ಈಕ್ವಲ್ಸ್ ಟು ಪೈ 2 ಅಂತ. ಸೊ ಪೈ ಅಂತ ಅಂದ್ರೆ ಆಸ್ಮೋಟಿಕ್ ಪ್ರೆಷರು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ಪೈ 2ಗೆ ಈಕ್ವಲ್ ಆಗಿರುತ್ತೆ. ಆಸ್ಮೋಟಿಕ್ ಪ್ರೆಷರ್ ವಿಲ್ ಬಿ ಈಕ್ವಲ್ಸ್ ಟು ವಾಟ್, ಐಸೋಟೋನಿಕ್ ಸೊಲ್ಯೂಷನ್ ಅಟ್ ದ ಸೇಮ್ ಟೆಂಪರೇಚರ್. ಆದ್ರೆ ಪೈ 1 ಏನಾಗುತ್ತೆ, ಪೈ 1 ಇಸ್ ಈಕ್ವಲ್ಸ್ ಟು C1 ಇಂಟು ಆರ್ ಟಿ, ಪೈ 2 ಇಸ್ ಈಕ್ವಲ್ಸ್ ಟು C2 ಇಂಟು ಆರ್ ಟಿ ಆಗುತ್ತೆ. ಆವಾಗ ಬೋತ್ ದ ಟರ್ಮ್ಸ್ ಗೆಟ್ಸ್ ಕ್ಯಾನ್ಸಲ್ ಆದ್ರೆ ದಟ್ ಮೀನ್ಸ್ ನಮ್ಗೆ ಉಳ್ಕೊಳ್ಳೋದೇನು, C1 ಇಸ್ ಈಕ್ವಲ್ಸ್ ಟು C2, ಕಾನ್ಸಂಟ್ರೇಷನ್ ಆಫ್ C1 ಇಸ್ ಈಕ್ವಲ್ಸ್ ಟು ಕಾನ್ಸಂಟ್ರೇಷನ್ ಆಫ್ C2 ಅಂತ ಆಗುತ್ತೆ. ಓಕೆ, ಸೊ ಅಂದ್ರೆ
ಸೊಲ್ಯೂಷನ್ ಒನ್ ನಲ್ಲಿರುವಂತ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಟ್ ಪಾರ್ಟಿಕಲ್ಸ್ ವಿಲ್ ಬಿ ಈಕ್ವಲ್ಸ್ ಟು ದ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಟ್ ಪಾರ್ಟಿಕಲ್ಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಸೊಲ್ಯೂಷನ್ 2. ಸೊ ಅದನ್ನ ನಾವು ಏನಂತ ಕರಿತೀವಿ. ಅಂಡ್ ಇದರಲ್ಲಿ ಆಸ್ಮೋಟಿಕ್ ಪ್ರೆಷರು ಸಹ ಸೇಮ್ ಇರುತ್ತೆ. ಸೊ ದಿಸ್ ಕೈಂಡ್ ಆಫ್ ಸೊಲ್ಯೂಷನ್ ಅನ್ನ ನಾವು ಏನಂತ ಹೇಳ್ತೀವಿ, ಐಸೋ ಆಸ್ಮೋಟಿಕ್ ಸೊಲ್ಯೂಷನ್ಸ್ ಅಂತ ಹೇಳ್ತೀವಿ. ಓಕೆ, ದೆನ್ ಸೆಕೆಂಡ್ ಟೈಪ್ ಏನಿದೆ, ಪೈ 1 ಇಸ್ ಗ್ರೇಟರ್ ದ್ಯಾನ್ ದಟ್ ಆಫ್ ದ ಪೈ 2 ಅಂತ ಇದೆ. ಪೈ 1 ಇಸ್ ವಾಟ್? ಪೈ 1 ಅಂದ್ರೆ ಆಸ್ಮೋಟಿಕ್ ಪ್ರೆಷರ್ 1 ಇಸ್ ಗ್ರೇಟರ್ ದ್ಯಾನ್ ದಟ್ ಆಫ್ ದ ಆಸ್ಮೋಟಿಕ್ ಪ್ರೆಷರ್ 2 ಅಂತ ಅಂದ್ರೆ ಹೈಪರ್ಟೋನಿಕ್ ಸೊಲ್ಯೂಷನ್ ಆಗುತ್ತೆ. ಅಲ್ಲಿ ಏನಾಯ್ತು, ಇಫ್ ಇನ್ಕ್ರೀಸಸ್ ದ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಟ್ ಪಾರ್ಟಿಕಲ್ಸ್, ಆಸ್ಮೋಸಿಸ್ ಏನಾಗುತ್ತೆ, ಆಸ್ಮೋಸಿಸ್ ಪ್ರೋಸೆಸ್ ವಿಲ್ ಟೇಕ್ಸ್ ಪ್ಲೇಸ್. ಆಸ್ಮೋಸಿಸ್ ಅಂದ್ರೆ ಏನು? ಫ್ಲೋ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಫ್ರಮ್ ಲೋಯರ್ ಕಾನ್ಸಂಟ್ರೇಷನ್ ಟು ದ ಹೈಯರ್ ಕಾನ್ಸಂಟ್ರೇಷನ್ ಆಗುತ್ತೆ. ಓಕೆ, ಸೊ ಅದೇ ಹೈಪೋಟೋನಿಕ್ ಸೊಲ್ಯೂಷನ್ ಅಂದ್ರೆ, ಹೈಪೋಟೋನಿಕ್ ಸೊಲ್ಯೂಷನ್ ಮೀನ್ಸ್ ಫ್ರಮ್ ಹೈಪೋಟೋನಿಕ್ ಸೊಲ್ಯೂಷನ್ ಇಂದ ಹೈಪೋಟೋನಿಕ್ ಸೊಲ್ಯೂಷನ್ಗೆ ಹೋಗುತ್ತೆ ಅಂತ ಅರ್ಥ. ಅಂದ್ರೆ ಆಸ್ಮೋಸಿಸ್ ಪ್ರೋಸೆಸ್ ಅಂದ್ರೆ ಏನು? ಲೋಯರ್ ಕಾನ್ಸಂಟ್ರೇಷನ್ ಟು ದ ಹೈಯರ್ ಕಾನ್ಸಂಟ್ರೇಷನ್ಗೆ ರೀಚ್ ಆಗುತ್ತೆ ಫ್ಲೋ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್. ಓಕೆ, ಸೊ ದಟ್ ಮೀನ್ಸ್ ಪೈ 1 is greater than that of the pi 2 ಅಂತ ಅಂದ್ರೆ osmotic pressure 1 will be greater than that of the osmotic pressure 2. That means hypotonic solution will be hypertonic solution will be greater than that of the hypotonic solution ಅಂತ ಹೇಳ್ಬೋದು. ಯಾಕೆ ಅಂದ್ರೆ hypotonic solutions ಅಲ್ಲಿ lower will be the solute concentration as well as the osmotic pressure. Then hypertonic solutions ಅಲ್ಲಿ higher will be the osmotic pressure and the concentration of the solute particles ಆಗಿರುತ್ತೆ. Okay, see, that is about the isotonic, hypotonic and hypertonic solutions. Then next we have biological importance of osmosis. ನೋಡಿ, ಈ ಟಾಪಿಕ್ ನಿಮ್ಗೆ ಬೋರ್ಡ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಇದೇ ಕಂಡೀಷನ್ಸ್ ಅವರು ಕೇಳ್ತಾರೆ. ರೀಸನ್ ವೈಸ್ ಕ್ವಶನ್ಸ್ ಅಲ್ಲಿ RBCs ನ ಕನ್ಸಿಡರ್ ಮಾಡಿಬಿಟ್ಟು ನೋಡಿ, ಇಲ್ಲಿ 0.9% ಸೊಲ್ಯೂಷನ್ ಆಫ್ ಪ್ಯೂರ್ NaCl ಇಸ್ ಐಸೋಟೋನಿಕ್ ವಿತ್ ಅ ಹ್ಯೂಮನ್ RBCs. ಓಕೆ, ಸೊ ಏನು ಹಾಗಂದ್ರೆ ಐಸೋಟೋನಿಕ್ ಸೊಲ್ಯೂಷನ್ ಅಂದ್ರೆ ಏನು? ಸೇಮ್ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಟ್ ಪಾರ್ಟಿಕಲ್ಸ್ ವಿಲ್ ಬಿ ಈಕ್ವಲ್ಸ್ ಟು ವಾಟ್? ಆಸ್ಮೋಟಿಕ್ ಪ್ರೆಷರ್ ಆಗಿರುತ್ತೆ. ಓಕೆನಾ? ಅಂದ್ರೆ ನಮ್ಮ ಹ್ಯೂಮನ್ ಬಾಡಿಯಲ್ಲಿರುವಂತ RBCs ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? 0.9% ಸೊಲ್ಯೂಷನ್ ಆಫ್ ಪ್ಯೂರ್ NaCl ಸೊಲ್ಯೂಷನ್ ಐಸೋಟೋನಿಕ್ ವಿತ್ ಹ್ಯೂಮನ್ ಬಾಡೀಸ್ RBCs ಆಗಿರುತ್ತೆ. ನೋಡಿ, ಇಲ್ಲಿ 0.9% NaCl ಏನು ಹ್ಯೂಮನ್ ಬಾಡಿಯಲ್ಲಿ ಸೋಡಿಯಂ ಕ್ಲೋರೈಡ್ ಪ್ರೆಸೆಂಟ್ ಇರುತ್ತೆ, RBC ಯಲ್ಲಿ ಪ್ರೆಸೆಂಟ್ ಇದೆ ಅಂತ. RBC ಮತ್ತೆ 0.9% NaCl ಒಂದು ಬೀಕರ್ ಅಲ್ಲಿ ಆಡ್ ಮಾಡಿದಾಗ ವೆರ್ C1 ಇಸ್ ದ ಕಾನ್ಸಂಟ್ರೇಷನ್ ಆಫ್ ವಾಟ್? RBC. ಓಕೆನಾ? RBCs, human RBCs is what? C1 is the concentration of human RBCs and C2 is the concentration of NaCl, 0.9% solution of the NaCl. See, ಇವೆರಡೂ ಏನು? ಐಸೋಟೋನಿಕ್ ವಿತ್ ನೇಚರ್ ಅಂತ ಆದ್ರೆ C1 is equals to C2 ಅಂತ ಆಗುತ್ತೆ. ಸೊ ಅಂದ್ರೆ 0.9% of NaCl is isotonic with the RBCs, human RBCs ಅಂತ ಆದ್ರೆ C1 is equals to C2 which is isotonic in nature. ಸೊ ಇದರಲ್ಲಿ RBCs ನೈದರ್ ಸ್ವೆಲ್ ಅಥವಾ ಶ್ರಿಂಕ್ ಆಗುತ್ತೆ. ಸೊ ಎರಡು ಸೇಮ್ ಇದ್ದಾಗ RBCs ಏನಾಗುತ್ತೆ? ನೈದರ್ ಸ್ವೆಲ್ ಆಗುತ್ತೆ ಅಥವಾ ಶ್ರಿಂಕ್ ಆಗೋ ಚಾನ್ಸಸ್ ಇರುತ್ತೆ. ಅದೇ ಇಫ್ ಇನ್ ಕೇಸ್ ಏನಾದ್ರು ಓಕೆ ದ ಕಾನ್ಸಂಟ್ರೇಷನ್ ಆಫ್ RBCs ವಿಲ್ ಬಿ ಗ್ರೇಟರ್ ದ್ಯಾನ್ ದಟ್ ಆಫ್ 0.9% ಆದ್ರೆ the concentration of RBCs will be greater than that of the 0.9% NaCl ಆದ್ರೆ ಸೊ ಇಲ್ಲೇನಾಯ್ತು? ಕಾನ್ಸಂಟ್ರೇಷನ್ ಆಫ್ C2. ಸೊ ಈ ಕಾನ್ಸಂಟ್ರೇಷನ್ ಯಾವುದು? C2 is the concentration of 0.9% NaCl and the C1 is concentration of human RBCs. ಓಕೆ, ಆಗ C2 will be greater than that of the C1 ಅಂತ ಹೇಳ್ತೀವಿ. ಓಕೆ, C2 will be greater than that of what? C1. ಸೊ ಇದನ್ನ ನಾವು ಏನಂತ ಕರಿತೀವಿ? ಹೈಪರ್ಟೋನಿಕ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಹೈಪರ್ಟೋನಿಕ್ ಸೊಲ್ಯೂಷನ್ ಇದರಲ್ಲಿ ಸಹ ಏನಾಗುತ್ತೆ? RBC C2 ಕಾನ್ಸಂಟ್ರೇಷನ್ ಅಂದ್ರೆ NaCl ಕಾನ್ಸಂಟ್ರೇಷನ್ ವಿಲ್ ಬಿ ಗ್ರೇಟರ್ ದ್ಯಾನ್ ದಟ್ ಆಫ್ ದ RBCs ವಿಚ್ ಇಸ್ ಪ್ರೆಸೆಂಟ್ ಇನ್ ಹ್ಯೂಮನ್ ಬಾಡಿ ಆದ್ರೆ ಸೊ ಇಲ್ಲೇನಾಯ್ತು? RBCs ಶ್ರಿಂಕ್ ಆಗುತ್ತೆ ಮತ್ತೆ ರೆಡ್ ಬ್ಲಡ್ ಸೆಲ್ಸ್ ಅಂತ. RBCs ಮೀನ್ಸ್ ವಾಟ್? ರೆಡ್ ಬ್ಲಡ್ ಸೆಲ್ಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಎ ಹ್ಯೂಮನ್
ಸೊ ಆಸ್ ಆರ್ ಬಿ ಸಿಸ್ ಶ್ರಿಂಕ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತೆ ಅದು ಎಕ್ಸೋ ಆಸ್ಮೋಸಿಸ್ ಅಥವಾ ಪ್ಲಾಸ್ಮೋಸಿಸ್ ಪ್ರೋಸೆಸ್ಗೆ ಸಬ್ಜೆಕ್ಟ್ ಆಗುತ್ತೆ. ಓಕೆ, ದೆನ್ ಇಫ್ ಇನ್ ಕೇಸ್ ಏನಾದರೂ ನೆಕ್ಸ್ಟ್ ಥರ್ಡ್ ಕಂಡೀಷನ್ ಇಸ್ ದ ಕಾನ್ಸಂಟ್ರೇಷನ್ ಆಫ್ C2 will be less than that of the 0.9% NaCl ಆದ್ರೆ ನೋಡಿ ಇದು C2 ಅಲ್ವಾ, ಇದ್ರ ಕಾನ್ಸಂಟ್ರೇಷನ್ ಏನಾದ್ರೂ RBC ಕಾನ್ಸಂಟ್ರೇಷನ್ಗಿಂತ ಕಡಿಮೆ ಇತ್ತು ಅಂತ ಅಂದ್ರೆ, ಸೊ ಇಲ್ಲೇನಿರುತ್ತೆ ಜಾಸ್ತಿ ಇರುತ್ತೆ, ಇದು ಕಡಿಮೆ ಇತ್ತು ಅಂತ ಅಂದ್ರೆ C2 ವಿಲ್ ಬಿ ಲೆಸ್ ದ್ಯಾನ್ ದಟ್ ಆಫ್ ದ C1 ಆಗಿರುತ್ತೆ. ಅದನ್ನ ಹೈಪೋಟೋನಿಕ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಇದ್ರಲ್ಲೂ ಏನಾಗುತ್ತೆ, RBC ಸ್ವೆಲ್ ಅಪ್ ಆಗುತ್ತೆ. ಓಕೆ, ಅಂದ್ರೆ ರೆಡ್ ಬ್ಲಡ್ ಸೆಲ್ಸ್ ಅಲ್ಲಿ ಊತ ಬರೋ ಇದನ್ನ ಕಾಸಸ್ ನಾವು ಸಿಂಪ್ಟಮ್ಸ್ ಅಬ್ಸರ್ವ್ ಮಾಡ್ಬೋದು. ಮತ್ತೆ ಇದನ್ನ ಎಂಡೋ ಆಸ್ಮೋಸಿಸ್ ಪ್ರೋಸೆಸ್ ಅಂತ ಹೇಳ್ತೀವಿ ಅಥವಾ ಹೀಮೋಲಿಸಿಸ್ ಪ್ರೋಸೆಸ್ ಅಂತ ಹೇಳ್ತೀವಿ. ಓಕೆ, ನೋಡಿ ಈ ಮೂರು ಕಂಡೀಷನ್ಸ್ ಏನಿದೆ, ದಿಸ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಬೋರ್ಡ್ ಎಕ್ಸಾಮ್ ಆಗುತ್ತೆ. ಎನಿ ತ್ರೀ, ಸೊ ಇನ್ ದಿಸ್ ಕಂಡೀಷನ್ಸ್. Okay, so in any of the one importance they'll ask for biological importance, they'll ask for the exam. Okay, so ಇದರಲ್ಲಿ ಐಸೋಟೋನಿಕ್ ಸೊಲ್ಯೂಷನ್, ಹೈಪರ್ಟೋನಿಕ್ ಮತ್ತೆ ಹೈಪೋಟೋನಿಕ್ ಸೊಲ್ಯೂಷನ್ಸ್ ಅಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಕೇಳ್ತಾರೆ. ಓಕೆ, ಡೆಫಿನೇಷನ್, ದೆನ್ ಬಯಾಲಜಿಕಲ್ ಇಂಪಾರ್ಟೆನ್ಸ್ ಆಫ್ ಆಸ್ಮೋಸಿಸ್ ಅಂತ ಬಂದಾಗ ಈ ಮೂರು ಕಂಡೀಷನ್ಸ್ ಅಲ್ಲಿ ಯು ಮೇ ಗೆಟ್ ಎನಿ ಒನ್ ಕ್ವಶನ್. ಓಕೆ, ಸೊ ದೆನ್ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ನೋಡಿ ಇಲ್ಲಿ ಎಕ್ಸ್ಪ್ಲನೇಷನ್ ಏನಿದೆ, ಮೋರ್ ಸಾಲ್ಟಿ ಸೊಲ್ಯೂಷನ್ ಇದ್ರೆ, ಓಕೆ, ಮೋರ್ ಸಾಲ್ಟಿ ಸೊಲ್ಯೂಷನ್ ಆದ್ರೆ ಅಲ್ಲಿ RBCs ಏನಾಗುತ್ತೆ, ಶ್ರಿಂಕ್ ಆಗುತ್ತೆ. RBCs ಏನಾಯ್ತು, ಶ್ರಿಂಕ್ ಆಗುತ್ತೆ. ಅದನ್ನ ನಾವು ಹೈ BP ಅಂತ ಹೇಳ್ತೀವಿ. ಓಕೆ, ಹೈ BP, ದಟ್ ಮೀನ್ಸ್ ಹೈ ಬ್ಲಡ್ ಪ್ರೆಷರ್. ಅದರಿಂದ ನಮಗೆ ಇಟ್ ಲೀಡ್ಸ್ ಟು ದ ಹೈ ಬ್ಲಡ್ ಪ್ರೆಷರ್. ದೆನ್ ಲೆಸ್ ಸಾಲ್ಟಿ ಸೊಲ್ಯೂಷನ್ ಆದ್ರೆ RBCs ಸ್ವೆಲ್ ಆಗುತ್ತೆ. ಸ್ವೆಲ್ ಅಂದ್ರೆ ಊದ್ಕೊಳ್ಳೋದು. ಶ್ರಿಂಕ್ ಅಂತ ಅಂದ್ರೆ ಲೈಕ್ ಇಟ್ ಈಸ್ ಎ ಶ್ರಿಂಕಿಂಗ್ ಪ್ರೋಸೆಸ್. ಓಕೆ, ಸೊ ದೆನ್ ಹೈ ಬ್ಲಡ್ ಶ್ರಿಂಕ್ ಆದ್ರೆ RBCs ನಮಗೆ ಹೈ BP ಆಗುತ್ತೆ. ದೆನ್ RBCs ಸ್ವೆಲ್ ಆದ್ರೆ, ಊತ ಬಂತು ಅಂತ ಅಂದ್ರೆ ಅದನ್ನ ನಾವು ಲೋ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ. ಓಕೆ, ಸೊ ಹಾಗಿದ್ರೆ ಇನ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಅಲ್ಲಿ ಯಾವ ತರ ವೇರಿಯೇಷನ್ ಆಗುತ್ತೆ, ವಿಲ್ ಸಿ. ಸೊ ಪ್ಲಾಂಟ್ಸ್ ಅಬ್ಸಾರ್ಬ್ ವಾಟರ್ ಫ್ರಮ್ ಸಾಯಿಲ್ ಥ್ರೂ ದೇರ್ ರೂಟ್ಸ್ ಡ್ಯೂ ಟು ದ ಆಸ್ಮೋಸಿಸ್. ಸಿ ಇಲ್ಲೇನಾಗುತ್ತೆ, ಪ್ಲಾಂಟ್ಸು ವಾಟರನ್ನ ಸಾಯಿಲ್ ಇಂದ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಥ್ರೂ ದ ರೂಟ್ಸ್ ಡ್ಯೂ ಟು ದ ಆಸ್ಮೋಸಿಸ್ ಪ್ರೋಸೆಸ್ ಅಂತ ಹೇಳ್ಬೋದು. ಓಕೆ, ಬಿಕಾಸ್ ಯೋ ದ ಫ್ಲೋ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ ಫ್ರಮ್ ಲೋಯರ್ ಕಾನ್ಸಂಟ್ರೇಷನ್ ಟು ದ ಹೈಯರ್ ಕಾನ್ಸಂಟ್ರೇಷನ್ ಆಗ್ತಿದೆ. ಅದಕ್ಕೋಸ್ಕರ ಥ್ರೂ ದ ರೂಟ್ಸ್, ವೇರ್ ರೂಟ್ಸ್ ವಿಲ್ ಆಕ್ಟ್ಸ್ ಆಸ್ ಎ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಸೊ ಅದನ್ನ ಏನಂತ ಹೇಳ್ತೀವಿ ನಾವು, ದಿಸ್ ಒನ್ ಅಡ್ವಾಂಟೇಜ್ ಆಫ್ ಆಸ್ಮೋಸಿಸ್ ಪ್ರೋಸೆಸ್ ಅಂತ ಹೇಳ್ಬೋದು. ಓಕೆ, ಸೊ ಏನು ಅಡ್ವಾಂಟೇಜು, ಪ್ಲಾಂಟ್ಸ್ ಅಬ್ಸಾರ್ಬ್ ವಾಟರ್ ಫ್ರಮ್ ಸಾಯಿಲ್ ಥ್ರೂ ದೇರ್ ರೂಟ್ಸ್ ಡ್ಯೂ ಟು ದ ಆಸ್ಮೋಸಿಸ್ ಪ್ರೋಸೆಸ್ ಅಂತ ಹೇಳ್ಬೋದು. ದೆನ್ ಸೆಕೆಂಡ್ ಅಡ್ವಾಂಟೇಜ್ ಇಸ್, ಇನ್ ಅನಿಮಲ್ಸ್ water moves into the different parts of the body under the effect of process of osmosis. See, ಈಗ ಹ್ಯೂಮನ್ ಬಾಡಿಯಲ್ಲಿ ಏನ್ ವಾಟರ್ ಫ್ಲೋ ಆಗುತ್ತೆ ಅಲಾಂಗ್ ವಿತ್ ದ ವಾಟರ್, ಅಲಾಂಗ್ ವಿತ್ ದ ಬ್ಲಡ್. ಓಕೆನಾ, ಸೊ ದಿಸ್ ಇಸ್ ಆಲ್ಸೋ ಬೇಸ್ಡ್ ಆನ್ ದ ಆಸ್ಮೋಸಿಸ್ ಪ್ರೋಸೆಸ್. ಫ್ರಮ್ ಒನ್ ಪ್ಲೇಸ್ ಟು ದ ಅನದರ್ ಪ್ಲೇಸ್ the water is flowing, so that water with the blood. Okay, ಅದನ್ನು ಸಹ ನಾವು ಏನಂತ ಹೇಳ್ತೇವೆ, ಆಸ್ಮೋಸಿಸ್ ಪ್ರೋಸೆಸ್ ಅಂತ ಹೇಳ್ಬೋದು. ದೆನ್ ಥರ್ಡ್ ಅಡ್ವಾಂಟೇಜ್ ಇಸ್, ಆಸ್ಮೋಸಿಸ್ ಹೆಲ್ಪ್ಸ್ ಇನ್ ಎ ರ್ಯಾಪಿಡ್ ಗ್ರೋತ್ ಆಫ್ ದ ಪ್ಲಾಂಟ್ಸ್ ಅಂಡ್ ದ ಜರ್ಮಿನೇಷನ್ ಆಫ್ ಸೀಡ್ಸ್. ಸಿ ಅಂದ್ರೆ ರೆಗ್ಯುಲರ್ಲಿ ಪ್ಲಾಂಟ್ಸ್ ಗ್ರೋತ್ ಆಗೋದಕ್ಕೆ ಮತ್ತೆ ಸೀಡ್ಸ್ ಫಾರ್ಮೇಶನ್ ಆಗೋದಕ್ಕೆ ಪ್ಲಾಂಟ್ಸ್ ಅಲ್ಲಿ ಆಸ್ಮೋಸಿಸ್ ಪ್ರೋಸೆಸ್ ವಿಲ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಅಂತ ಹೇಳ್ಬೋದು. ಓಕೆ, ವೈಲ್ ಪ್ರಿಪೇರಿಂಗ್ ಪಿಕಲ್, raw mangoes are first placed in a concentrated salt solution. So ಇಲ್ಲೇನಾಯ್ತು, ವಾಟರ್ ಎಸ್ಕೇಪ್ಸ್ ಥ್ರೂ ಔಟರ್ ಸ್ಕಿನ್ ಆಫ್ ದ ಮ್ಯಾಂಗೋ ವಿಚ್ ಆಕ್ಟ್ಸ್ ಆಸ್ ಎ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಥ್ರೂ ದ ಆಸ್ಮೋಸಿಸ್ ಪ್ರೋಸೆಸ್. ಸೊ ಇಲ್ಲಿ ಮ್ಯಾಂಗೋ ಪೀಸಸ್ ಬಿಕಮ್ಸ್ ಕಂಪ್ಲೀಟ್ಲಿ ಡ್ರೈ. ಸಿ ಯೂಶುವಲಿ ಫಾರ್ ಪಿಕಲ್ ವಿ ವಿಲ್ ಆಡ್ more amount of the salt.
ಕರೆಕ್ಟ್ ನೋ. ಸೊ ಇಲ್ಲಿ ವೈಲ್ ಪ್ರಿಪೇರಿಂಗ್ ದ ಮ್ಯಾಂಗೋ ಪಿಕಲ್ ಏನ್ ಮಾಡ್ತೀವಿ, ರಾ ಮ್ಯಾಂಗೋಸ್ಗೆ ಫಸ್ಟ್ ನಾವೇನ್ ಮಾಡ್ತೀವಿ, ಸೊ ಕಾನ್ಸಂಟ್ರೇಟೆಡ್ ಸಾಲ್ಟ್ ಸೊಲ್ಯೂಷನ್ ಅಲ್ಲಿ ಡಿಪ್ ಮಾಡ್ತೀವಿ. ಡಿಪ್ ಮಾಡಿದಾಗ ವಾಟರ್ ಎಸ್ಕೇಪ್ಸ್ ಥ್ರೂ ದ ಔಟರ್ ಸ್ಕಿನ್ ಆಫ್ ದ ಮ್ಯಾಂಗೋ ವಿಚ್ ಆಕ್ಟ್ಸ್ ಆಸ್ ಅ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಥ್ರೂ ದ ಆಸ್ಮೋಸಿಸ್. ಸೊ ಮ್ಯಾಂಗೋದ ಇನ್ಸೈಡ್ ಏನಾದರೂ ವಾಟರ್ ಕಂಟೆಂಟ್ ಪ್ರೆಸೆಂಟ್ ಇತ್ತು ಅಂತ ಅಂದ್ರೆ ಆಫ್ಟರ್ ಆ್ಯಡಿಂಗ್ ಸಾಲ್ಟ್ ಸೊಲ್ಯೂಷನ್ ಟು ದ ವಾಟರ್ ಏನಾಯ್ತು, ಈ ಇನ್ಸೈಡ್ ದ ಮ್ಯಾಂಗೋ ಸಾಲ್ವೆಂಟ್ ಇರುತ್ತೆ, ಅಂದ್ರೆ ವಾಟರ್ ಮಾಯಿಶ್ಚರ್ ಇರುತ್ತಲ್ವಾ, ವಾಟರ್ ಕಂಟೆಂಟು, ಅದು ಏನಾಯ್ತು, ದ ಫ್ಲೋ ಆಫ್ ವಾಟರ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಫ್ರಮ್ ಲೋಯರ್ ಕಾನ್ಸಂಟ್ರೇಷನ್ ಯಾವುದು, ಮ್ಯಾಂಗೋ ಅಲ್ಲಿರುವಂತ ವಾಟರ್ ಕಂಟೆಂಟ್ ಇಸ್ ಲೋಯರ್ ಕಾನ್ಸಂಟ್ರೇಷನ್. ಇಟ್ ಈಸ್ ಗೋಯಿಂಗ್ ಟು ಎಸ್ಕೇಪ್ ಫ್ರಮ್ ದ ಮ್ಯಾಂಗೋ ಟು ದ ವಾಟ್ ಸಾಲ್ಟ್ ಸೊಲ್ಯೂಷನ್. ಓಕೆನಾ. ಸೊ ಈಗ ಮ್ಯಾಂಗೋ ಸ್ಲೈಸಸ್ನ ನಾವು ಸಾಲ್ಟ್ ಸೊಲ್ಯೂಷನ್ ಅಲ್ಲಿ ಡಿಪ್ ಮಾಡಿದಾಗ ಸೊ ಅಲ್ಲಿ ಏನಾಗುತ್ತೆ, ಮ್ಯಾಂಗೋ ಇನ್ಸೈಡ್ ಏನಾದರೂ ಪ್ರೆಸೆಂಟ್ ಇರುವಂತ ಸಾಲ್ವೆಂಟ್ ಏನಾಗುತ್ತೆ ಸಾಲ್ಟ್ ಸೊಲ್ಯೂಷನ್ ಅಲ್ಲಿ ಫ್ಲೋ ಆಗುತ್ತೆ. ಸೊ ಇದು ಸಹ ಏನು ಒಂದು ಆಸ್ಮೋಸಿಸ್ ಪ್ರೋಸೆಸ್ ಅಂತ ನಾವು ಹೇಳ್ಬೋದು. ಓಕೆ. ದೆನ್ flowers usually wilt and lose freshness after a while. In order to retain these are placed in a fresh water. As a result they become fresh. ಓಕೆ. ಸೊ ಇಲ್ಲೂ ಏನಾಗುತ್ತೆ, ಫಾರ್ ಫ್ಲವರ್ಸ್ ಯೂಶುವಲಿ ನಮಗೆ ಫ್ರೆಶ್ ಆಗಿರಬೇಕು ಅಂತ ಅಂದರೆ ಏನು ಮಾಡ್ತೀವಿ, ಸೊ ಈಗ ಫ್ಲವರ್ಸನ್ನ ನಾವು ವಾಟರಲ್ಲಿ ಪ್ಲೇಸ್ ಮಾಡಿದೆ, ಔಟ್ಸೈಡೇ ಪ್ಲೇಸ್ ಮಾಡಿದಾಗ ಆಫ್ಟರ್ ಸಮ್ ಟೈಮ್ ಏನಾಗುತ್ತೆ, ಅದ್ರ ಫ್ರೆಶ್ನೆಸ್ಸನ್ನು ಫ್ಲವರ್ಸ್ ಆರ್ ಗೋಯಿಂಗ್ ಟು ಲೂಸ್. ಸೊ ಈಗ ವಾಟರ್ ಫ್ರೆಶ್ ಆಗೇ ಇರಬೇಕು ಅಂತ ಹೇಳಿದ್ರೆ ಆ ಫ್ಲವರ್ಸನ್ನ ನಾವು ವಾಟರಲ್ಲಿ ಆ್ಯಡ್ ಮಾಡಿ ಇಟ್ಟಾಗ ಒಂದು ಸ್ವಲ್ಪ ಟೈಮು ಆ ಫ್ಲವರ್ಸು ಫ್ರೆಶ್ ಆಗಿ ಇರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ವೈ ಬಿಕಾಸ್ ಅಂತ ಅಂದರೆ, ಸೊ ಈಗ ಏನಾಗುತ್ತೆ, ಔಟ್ಸೈಡ್ ಪ್ಲೇಸ್ ಮಾಡಿದಾಗ ಆ ವಾಟರ್ ಫ್ಲವರ್ಸ್ ಪೆಟಲ್ಸ್ ಅಲ್ಲಿರುವಂತ ಸಾಲ್ವೆಂಟ್ ಮಾಲಿಕ್ಯೂಲ್ ಎಲ್ಲ ಏನಾಗುತ್ತೆ, ಫ್ಲೋ ಆಗ್ಬಿಟ್ಟು ಡ್ರೈ ಆಗ್ತಾ ಬರುತ್ತೆ. ಸೊ ಅದೇ ನಾವು ಅದನ್ನ ವಾಟರ್ ಅಲ್ಲಿ ಪ್ಲೇಸ್ ಮಾಡಿದಾಗ ಅಲ್ಲಿ ಆಸ್ಮೋಸಿಸ್ ಪ್ರೋಸೆಸ್ ಆಗುತ್ತೆ. ದಟ್ ಮೀನ್ಸ್ ದ ಕಾನ್ಸಂಟ್ರೇಷನ್ ಆಫ್ ದ ಫ್ಲೋ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಫ್ರಮ್ ಲೋಯರ್ ಕಾನ್ಸಂಟ್ರೇಷನ್ ಟು ದ ಹೈಯರ್ ಕಾನ್ಸಂಟ್ರೇಷನ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಆಲ್ವೇಸ್ ವಿ ಶುಡ್ ಕೀಪ್ ಫ್ಲವರ್ಸ್ ಇನ್ ಎ fresh water in order to get the freshness after a some time. Okay na. So that is here also the osmosis process will work out. Then fruits and vegetables are normally preserved by adding a small amount of salt to it. As a result, bacteria responsible for spoilage loses water and gets destroyed. So usually vegetables ಮತ್ತೆ ಫ್ರೂಟ್ಸ್ ಆಲ್ವೇಸ್ ನಾವೇನ್ ಮಾಡ್ತೀವಿ, ಸ್ಮಾಲ್ ಅಮೌಂಟ್ ಆಫ್ ಸಾಲ್ಟ್ ಅನ್ನ ಆಡ್ ಮಾಡೋದ್ರ ಮುಖಾಂತರ ಸ್ಟೋರ್ ಮಾಡಬೇಕು. ಯಾಕೆ ಅಂತ ಅಂದ್ರೆ, ಸೊ ವೆಜಿಟೇಬಲ್ಸ್ ಮತ್ತೆ ಫ್ರೂಟ್ಸ್ ಸ್ಪಾಯ್ಲ್ ಆಗ್ಬಾರ್ದು ಅಂತ ಅಂದ್ರೆ ಸಾಲ್ಟ್ ಅನ್ನ ಆಡ್ ಮಾಡಿ ನಾವು ಅದನ್ನ ಸ್ಟೋರ್ ಮಾಡಿದ್ರೆ ಏನಾಗುತ್ತೆ, ಅದರಲ್ಲಿ ಏನು ಅದರಲ್ಲಿ ಬ್ಯಾಕ್ಟೀರಿಯಾ ಏನು ಡೆವಲಪ್ ಆಗುತ್ತೆ ಆಫ್ಟರ್ ಎ ಲಾಂಗ್ ಸ್ಟೋರೇಜ್, ಆ ಬ್ಯಾಕ್ಟೀರಿಯಾ ಡೆವಲಪ್ ಆಗೋದನ್ನ ಅಥವಾ ಫಂಗೈ ಡೆವಲಪ್ ಆಗೋದನ್ನ ಈ ಸಾಲ್ಟ್ ಏನ್ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಸೊ ದಟ್ ವಿ ಶುಡ್ ಆಲ್ವೇಸ್ ಕೀಪ್ fruits and vegetables with a salt. Okay. So then here also that osmosis process will work out. Then last point is people consuming a lot of salty food develops puffiness or swelling in their tissues. This medical condition is known as edema. So this edema point is very very important for exam. So ಯಾವ persons lot of salty food na ತಗೊಳ್ತಾರೆ ಡೈಲಿ ಲೈಫಲ್ಲಿ, ಸೊ ಅವರಿಗೆ ಏನಾಗುತ್ತೆ, ಪಫಿನೆಸ್ ಅಥವಾ ಸ್ವೆಲ್ಲಿಂಗ್ ಇನ್ ದೇರ್ ಟಿಶ್ಯೂಸ್. ಸೊ ಅವರ ಬಾಡಿಯಲ್ಲಿ ಟಿಶ್ಯೂಸು ಊದ್ಕೊಳ್ಳೋ ಥರ ಇರುತ್ತೆ, ಪಫಿನೆಸ್ ಥರ ಇರುತ್ತೆ ಅಥವಾ ಸ್ವೆಲ್ಲಿಂಗ್ ಆಗೋದ್ರಿಂದ ಸೊ ಸ್ವೆಲ್ಲಿಂಗ್ ಆಗುತ್ತೆ. ಸೊ ದಟ್ ಮೋರ್ ಅಮೌಂಟ್ ಆಫ್ ವಾಟರ್ ವಿ ಶುಡ್ ನಾಟ್ more amount of salt added foods we should not take daily. Okay. So then ಇಲ್ಲಿ ದೀಸ್ ಟಿಶ್ಯೂಸ್ ಅಲ್ಲಿ ಆಗುವಂಥ ಚೇಂಜಸ್ ಅನ್ನ ನಾವು ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಏನು ಮಾಡಬೇಕು, ಲೆಸ್ ಅಮೌಂಟ್ ಆಫ್ ಸಾಲ್ಟ್ ಇರುವಂಥ ಫುಡ್ಡನ್ನ ಕನ್ಸ್ಯೂಮ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಈ ಥರ ನಮಗೇನು ಜಸ್ಟ್ ಬಿಕಾಸ್ ಆಫ್ ದಿಸ್ ಒನ್ ಲಾರ್ಜ್ ಅಮೌಂಟ್ ಆಫ್ ಸಾಲ್ಟಿ ಫುಡ್ ಕನ್ಸ್ಯೂಮ್ ಮಾಡೋದ್ರಿಂದ ಒನ್ ಡಿಸೀಸ್ ಕಾಸ್ ಆಗುತ್ತೆ, ಅದನ್ನ ಎಡಿಮಾ ಅಂತ ಹೇಳ್ತೀವಿ. ಓಕೆ. ಸೊ ವಿ ಶುಡ್ ಕಾಲ್ ಇಟ್ ಆಸ್ ವಾಟ್, ಎಡಿಮಾ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ದೇ ವಿಲ್ ಆಸ್ಕ್ ಫಾರ್ 1 mark. ದೆನ್ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಅಬ್ನಾರ್ಮಲ್ ಮೋಲಾರ್ ಮಾಸಸ್. ಓಕೆ. ಸೊ ಈಗ ಮೋಲಾರ್ ಮಾಸಸ್ ಅಂದ್ರೆ ನಮಗೆ ಗೊತ್ತಿದೆ. ಸೊ ಮೋಲಾರ್ ಮಾಸಸ್ ಆರ್ ನಥಿಂಗ್ ಬಟ್, ಸೊ ನೋಡಿ ಇಲ್ಲಿ ಬರಿತೀನಿ, ಮೋಲಾರ್ ಮಾಸಸ್ ಮೀನ್ಸ್, ಸೊ ಇಟ್ ಈಸ್ ಎ ಸಮ್ ಆಫ್ ದ
It is the sum of the individual masses of the atom. Individual masses of atoms, we call it as molar mass ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಮಗೆ ವಾಟರ್ ಇತ್ತು ಅಂತ ಅಂದ್ಕೊಳ್ಳಿ. ಸೊ ವಾಟ್ ಈಸ್ ಅ ಮೋಲಾರ್ ಮಾಸ್ ಆಫ್ ವಾಟರ್? ಸೊ ಇಲ್ಲಿ ನಾವು 2 ಆಟಮ್ ಇದೆ, ಇದರಲ್ಲಿ ಹೈಡ್ರೋಜನ್ 2 ಇದೆ, ಆಕ್ಸಿಜನ್ 1 ಇದೆ. ಟೋಟಲ್ 3 ಆಟಮ್ಸ್ ಆರ್ ದೇರ್ ಇನ್ ವಾಟರ್. ಸೊ ಈಗ ಅದರ ಇಂಡಿವಿಜುವಲ್ ಮಾಸಸ್ ನಾವು ಆಡ್ ಮಾಡಬೇಕು. ದಟ್ ಈಸ್ 2 ಇಂಟು ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ ಇಸ್ 1 ಪ್ಲಸ್ 1 ಇಂಟು 1 ಆಕ್ಸಿಜನ್ ಇದೆ. ಸೊ ವಿಚ್ ಇಸ್ ಹ್ಯಾವಿಂಗ್ ದ ಅಟಾಮಿಕ್ ಮಾಸ್ 16. ಸೊ 2 ಇಂಟು 1 ಪ್ಲಸ್ 1 ಇಂಟು 16 ಏನಾಯ್ತು? 2 ಪ್ಲಸ್ 16 ಆಯಿತು. ದಟ್ ಈಸ್ ಈಕ್ವಲ್ಸ್ ಟು 18 ಗ್ರಾಮ್ ಆಯಿತು. ಸೊ ದಿಸ್ ಇಸ್ ದ ಮಾಲಿಕ್ಯುಲರ್ ಮಾಸ್ ಆಫ್ ಆರ್ ಮೋಲಾರ್ ಮಾಸ್ ಆಫ್ ವಾಟರ್ ಅಂತ ಹೇಳ್ತೀವಿ. ಓಕೆ, ಸೊ ಈಗ ಇದು ಮೋಲಾರ್ ಮಾಸು. ಹಾಗಿದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಅಬ್ನಾರ್ಮಲ್ ಮೋಲಾರ್ ಮಾಸ್? ಸೊ ಅಬ್ನಾರ್ಮಲ್ ಮೋಲಾರ್ ಮಾಸ್ ಅಂದ್ರೆ ಏನು? ದೇರ್ ಆರ್ 4 colligative properties which are associated with the ideal and dilute solutions, namely, see, abnormal molar mass is nothing but the half of the molar mass. We can call it as what? Abnormal molar mass anta ಹೇಳ್ತೀವಿ. See, abnormal molar mass ಅನ್ನ ಡಿಫೈನ್ ಮಾಡುವಂತ ಪ್ರಾಪರ್ಟೀಸ್ ಯಾವ್ದ್ಯಾವ್ದು ಅಂತ ಹೇಳಿದ್ರೆ, we have 4 colligative properties, so which we have already discussed in the previous classes. The first one is relative lowering of vapor pressure. So ನೋಡಿ, ಈ ಫಾರ್ಮುಲಾ ಕಲ್ತಿದ್ದೀವಿ ಅಂಡ್ ಈ ಫಾರ್ಮುಲಾ ಕಲ್ತಿದ್ದೀವಿ. ಆಲ್ ದೀಸ್ ಫಾರ್ಮುಲಾಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಓಕೆ, ಸೊ P0A minus PA by P0A is equals to N2 divided by N1 plus N2 is equals to N2 by N1. So then same expression in place of N2 by N1, N2 place ಅಲ್ಲಿ ನಾವು W2 by M2 ಹಾಕಿದ್ದೀನಿ. N1 place ಅಲ್ಲಿ M1 W1 by M1 ಅದು ನ್ಯೂಮರೇಟರ್ಗೆ ಹೋದ್ರೆ M1 divided by W1 ಆಗುತ್ತೆ. So this formula is important. Okay, then next colligative property we have what? Elevation in boiling point. So that is nothing but delta TB is equals to KB into M, where KB is the elevation boiling point constant, ebullioscopic constant. Then delta TB is equals to KB into now M place ಅಲ್ಲಿ molality formula substitute ಮಾಡಿದೀವಿ. W2 divided by M2 into 100 divided by W1. This is the formula for molality. So ಈ formula very very important for exam. Then depression in freezing point, cryoscopic constant delta TF is equals to KF into W2 divided by M2 into 1000 by W1. Molality expression into KF is called as depression in freezing point. Then osmosis and the osmotic pressure. Osmotic pressure is equals to pi, then that is equals directly proportional to the concentration R and the temperature, that is equals to W RT divided by V into M we can write. Okay, so using these colligative properties we were able to calculate the molecular mass of the solute particles. So these are the formulas which we are going to use to calculate the problems. Then next slide we have, if abnormal mass ಅಂದ್ರೆ ಡೆಫಿನೇಷನ್ ನೋಡೋಣ. ಓಕೆ, ಸೊ abnormal molar mass is nothing but, see ಈಗ ಇಲ್ಲಿ, if solutes are electrolytes, if solutes are what? Electrolytes ಅಂತ ಅಂದ್ರೆ ನಾವು ಆಸಿಡ್ಸ್ ತಗೊಳ್ಳೋಣ, ಬೇಸಸ್ ತಗೊಳ್ಳೋಣ ಅಥವಾ ಸಾಲ್ಟ್ಸ್ ತಗೊಳ್ಳೋಣ. ಸೊಲ್ಯೂಟ್ನ ನಾವು ಎಲೆಕ್ಟ್ರೋಲೈಟ್ಸ್ ಅಂತ ಕನ್ಸಿಡರ್ ಮಾಡೋಣ. ಸೊ ಸೊಲ್ಯೂಟ್ಸ್ ಎಲೆಕ್ಟ್ರೋಲೈಟ್ಸ್ ಮೇ ಬಿ ಏನಾಗಿರ್ಬೋದು, ನಮಗೆ ಆಸಿಡ್ಸ್ ಆಗಿರ್ಬೋದು, ಬೇಸಸ್ ಆಗಿರ್ಬೋದು ಅಥವಾ ಸಾಲ್ಟ್ಸ್ ಆಗಿರ್ಬೋದು. ದೇ ಆರ್ ಲೈಕ್ಲಿ ಟು ಅಂಡರ್ಗೋ ಈದರ್ ಡಿಸೋಸಿಯೇಷನ್ ಆರ್ dissociation leading to change in the number of particles of the solute. Okay, so solute particles ನಮಗೆ ಆಸಿಡ್ಸು, ಬೇಸಸ್ ಅಥವಾ ಸಾಲ್ಟ್ಸು. ಸೊ ಈ ಆಸಿಡ್ಸ್, ಬೇಸಸ್, ಸಾಲ್ಟ್ಸು ನಮಗೆ ಅಯನೈಸೇಷನ್ ಆದರೆ ಅಥವಾ ಡಿಸೋಸಿಯೇಷನ್ ಆದರೆ ನಮ್ಗೆ ಏನಾಗುತ್ತೆ, ರೆಸ್ಪೆಕ್ಟಿವ್ ಅಯಾನ್ಸ್ ನಮಗೆ ಫಾರ್ಮೇಷನ್ ಆಗುತ್ತೆ. ಸಿ ಫಾರ್ ಎಕ್ಸಾಂಪಲ್ ಇಲ್ಲಿ ನಮಗೆ HCl ಇದೆ. ವೆನ್ HCl ಅಂಡರ್ಗೋಸ್ ಅಯನೈಸೇಷನ್ ವಿಲ್ ಗೆಟ್ ವಾಟ್? H++Cl- ಸಿಗುತ್ತೆ. ಸೊ ಒಂದು ಪಾಸಿಟಿವ್ ಅಯಾನ್ ಸಿಗುತ್ತೆ, ಇನ್ನೊಂದು ಆನಿಯಾನ್, ನೆಗೆಟಿವ್ ಆನಿಯಾನ್ ಸಿಗುತ್ತೆ. ಸೊ ಇಲ್ಲಿ colligative properties are directly proportional to the number of particles of a solute molecule. Okay, so number of particles of a solute, that means concentration of the solute particle get directly proportional agutte colligative properties, but inversely proportional to the molecular mass of the solute ಆಗಿರುತ್ತೆ. Okay, inversely proportional to molecular mass of a solute ಅಂತ ಹೇಳ್ಬೋದು. ಸೊ ಈಗ
ಅಬ್ನಾರ್ಮಲ್ ಮಾಸ್ ಅಂದ್ರೆ ಏನು? ಮೋಲಾರ್ ಮಾಸ್ ಅಂದ್ರೆ ವೆನ್ ದ ಮಾಲಿಕ್ಯುಲರ್ ಮಾಸ್ ಆಫ್ ಎ ಸೊಲ್ಯೂಟ್ ಡಿಟರ್ಮೈನ್ಡ್ ಬೈ ಸ್ಟಡಿಂಗ್ ಎನಿ ಆಫ್ ದ ಕೊಲಿಗೇಟಿವ್ ಪ್ರಾಪರ್ಟೀಸ್ comes out to be a different than the theoretical expected value, the solute is said to show ಅಬ್ನಾರ್ಮಲ್ ಮೋಲಾರ್ ಮಾಸ್. ಈಗ ಕೊಲಿಗೇಟಿವ್ ಪ್ರಾಪರ್ಟೀಸ್ ಅಲ್ಲಿ ನಾವು ಯೂಸ್ ಮಾಡಿಕೊಂಡು, ಈಗ ನೋಡಿ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಇಲ್ಲಿ ಎಲ್ಲ ನಾನು ಏನು ಫಾರ್ಮುಲಾಸ್ ಕೊಟ್ಟೆ ಫಾರ್ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್, ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಮತ್ತೆ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಅಂಡ್ ಆಸ್ಮೋಸಿಸ್ ಅಂಡ್ ದ ಆಸ್ಮೋಟಿಕ್ ಪ್ರೆಷರ್ಗೆ ಏನು ಫಾರ್ಮುಲಾಸ್ ಇದೆ, ಈ ಫಾರ್ಮುಲಾಸ್ ಯೂಸ್ ಮಾಡಿಕೊಂಡು ನಾವು ಅಬ್ನಾರ್ಮಲ್ ಮೋಲಾರ್ ಮಾಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಒಂದು ಆನ್ಸರ್ ಬರುತ್ತೆ. that answer will be different than that of the theoretical expected value ಆದ್ರೆ, ಅಂದ್ರೆ ನಾವು ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಮತ್ತೆ ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂ, ಓಕೆ, ಥಿಯರಿಟಿಕಲ್ ವ್ಯಾಲ್ಯೂ ಮತ್ತೆ ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂನ ಕಂಪೇರ್ ಮಾಡಿದಾಗ ಇಫ್ ಇನ್ ಕೇಸ್ ಏನಾದರೂ ಎರಡರಲ್ಲೂ ಏನಾದ್ರು ಡಿಫ್ರೆನ್ಸ್ ಇತ್ತು ಅಂತ ಅಂದ್ರೆ, ಸೊ ಅದನ್ನ ನಾವೇನಂತ ಕರಿತೀವಿ, ಅಬ್ನಾರ್ಮಲ್ ಮೋಲಾರ್ ಮಾಸ್ ಅಂತ ಹೇಳ್ತೀವಿ. ಓಕೆ, ಸೊ ದೆನ್ ನೆಕ್ಸ್ಟ್ ಟಾಪಿಕ್ ವಿ ಹ್ಯಾವ್ ವ್ಯಾಂಟ್ ಆಫ್ ಫ್ಯಾಕ್ಟರ್. This is also very important for exam. They may ask for 2 mark. Want of factor. So ಈಗ want of factor is denoted by the symbol small I ಅಲ್ಲಿ represent ಮಾಡ್ತೀವಿ. Want of factor is denoted by the symbol what? Small I. So it is used for solute which undergoes association or dissociation. So ಯಾವ ಸೊಲ್ಯೂಟು ಅಸೋಸಿಯೇಷನ್ ಆಗುತ್ತೆ ಅಥವಾ ಡಿಸೋಸಿಯೇಷನ್ ಆಗುತ್ತೆ? ವಾಟ್ ಈಸ್ ದ ಮೀನಿಂಗ್ ಆಫ್ ಅಸೋಸಿಯೇಷನ್? ಇಟ್ ಈಸ್ ದ ಕಂಬೈನಿಂಗ್ ಆಫ್ ದ ಟೂ ಪಾಸಿಟಿವ್ಲಿ ಅಯಾನ್ ಅಂಡ್ ದ ನೆಗೆಟಿವ್ಲಿ ಅಯಾನ್ is called as association. And if we come to the dissociation means it is a process of splitting up of salt into the ions or molecules into the respective ions is called as dissociation ಅಂತ ಹೇಳ್ತೀವಿ. Okay, so it is a want of factor is a correction factor. So want of factor is what? It is a correction factor. Correction factor is equals to the number of particles of an electrode after dissociation or association. See, number of particles ಏನ್ ರಿಲೀಸ್ ಆಗುತ್ತೆ ಆಫ್ಟರ್ ಅಸೋಸಿಯೇಷನ್ ಅಥವಾ ಡಿಸೋಸಿಯೇಷನ್, ಸೊ ಅದನ್ನ ನಾವು ವ್ಯಾಂಟ್ ಆಫ್ ಫ್ಯಾಕ್ಟರ್ ಅಂತ ಕರಿತೀವಿ. ಟು ದ ನಂಬರ್ ಆಫ್ ಪಾರ್ಟಿಕಲ್ಸ್ ಆಫ್ ಎನ್ ಎಲೆಕ್ಟ್ರೋಲೈಟ್ ಬಿಫೋರ್ ಅಸೋಸಿಯೇಷನ್ ಆರ್ ಡಿಸೋಸಿಯೇಷನ್. ಸಿ, ಅಸೋಸಿಯೇಷನ್ ಆಗೋದಕ್ಕೂ ಮುಂಚೆ ಅಥವಾ ಡಿಸೋಸಿಯೇಷನ್ ಆಗೋದಕ್ಕೂ ಮುಂಚೆ ನಮಗೆ ಹೌ ಮೆನಿ ನಂಬರ್ ಆಫ್ ಎಲೆಕ್ಟ್ರೋಲೈಟ್ಸ್ are going to release to the after dissociation or before dissociation, before dissociation, how many number of particles are going to associate or dissociate is called as what? Want of factor anta ನಾವು ಹೇಳ್ತೀವಿ. Okay, so then and it can also be defined in terms of I is equals to observed value of colligative property. Okay, observed value of colligative property to the normal value of colligative. See, usually ಒಂದು ನಾರ್ಮಲ್ ವ್ಯಾಲ್ಯೂ ಆಫ್ ಕೊಲಿಗೇಟಿವ್ ಪ್ರಾಪರ್ಟಿ ಇರುತ್ತೆ. ಆ ನಾರ್ಮಲ್ ವ್ಯಾಲ್ಯೂಗೆ ನಾವೇನು ಮಾಡಬೇಕು, ಕೊಲಿಗೇಟಿವ್ ಪ್ರಾಪರ್ಟಿ ಆಫ್ ದ ಪರ್ಟಿಕ್ಯುಲರ್ ಸೊಲ್ಯೂಷನ್ ವಿ ನೀಡ್ ಟು ನೋ ಡೌನ್. ಸೊ ಆ ವ್ಯಾಲ್ಯೂನ ಅಬ್ಸರ್ವ್ಡ್ ವ್ಯಾಲ್ಯೂ ಆಫ್ ಕೊಲಿಗೇಟಿವ್ ಪ್ರಾಪರ್ಟಿ ಟು ದ ನಾರ್ಮಲ್ ವ್ಯಾಲ್ಯೂ ಆಫ್ ಕೊಲಿಗೇಟಿವ್ ಪ್ರಾಪರ್ಟಿ ಮಾಡಿದ್ರೆ ಅದನ್ನ ನಾವೇನಂತ ಕರಿತೀವಿ, ವ್ಯಾಂಟ್ ಆಫ್ ಫ್ಯಾಕ್ಟರ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಸೊ ಇದು ಸಹ ಬೋರ್ಡ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ 2 mark they last define want of factor or state want of factor like that. Then next we have mathematical representation, and also want of factor can also be written as, okay, see ಇಲ್ಲಿ I is equals to normal value of the molecular mass. I is equals to what? Normal value of molecular mass divided by abnormal value of the molecular mass. ಈಗ ಒಂದು ಎಕ್ಸಾಂಪಲ್ಗೆ ಮಾಲಿಕ್ಯುಲರ್ ಮಾಸ್ ಅನ್ನ ಫೈಂಡ್ ಔಟ್ ಮಾಡಿದ್ರೆ ಏನ್ ವ್ಯಾಲ್ಯೂ ಬರುತ್ತೆ, ಡಿವೈಡೆಡ್ ಬೈ ಅಬ್ನಾರ್ಮಲ್ ವ್ಯಾಲ್ಯೂ ಆಫ್ ದ ಮಾಲಿಕ್ಯುಲರ್ ಮಾಸ್ ಎಷ್ಟಿರುತ್ತೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ದಟ್ ವಿಲ್ ಬಿಕಮ್ಸ್ MC ಡಿವೈಡೆಡ್ ಬೈ MO ಅಂತ ಹೇಳ್ತೀವಿ. ಓಕೆ, MC ಡಿವೈಡೆಡ್ ಬೈ ವಾಟ್? MO ಅಂತ ಹೇಳ್ತೀವಿ. ಓಕೆ, ದೆನ್ ಇಲ್ಲಿ ಕೊಲಿಗೇಟಿವ್ ಪ್ರಾಪರ್ಟೀಸ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಮಾಲಿಕ್ಯುಲರ್ ಮಾಸ್. ಸೊ ಇದು ನೆನಪಿರ್ಬೇಕು ನಿಮಗೆ, ಕೊಲಿಗೇಟಿವ್ ಪ್ರಾಪರ್ಟೀಸ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಟ್? ಮಾಲಿಕ್ಯುಲರ್ ಮಾಸಸ್ ಆಗಿರುತ್ತೆ. ದೆನ್ ಇಲ್ಲಿ ಯಾವ ಸೊಲ್ಯೂಟು ವಿಚ್ ಅಂಡರ್ಗೋಸ್ ಡಿಸೋಸಿಯೇಷನ್, ಓಕೆ, ವಿಚ್ ಸೊಲ್ಯೂಟ್ ಈಸ್ ಗೋಯಿಂಗ್ ಟು ಡಿಸೋಸಿಯೇಟ್, ವಿಲ್ ಸಿ ದಟ್. ಸಿ, ಇಲ್ಲಿ NaCl ಏನಾಗ್ತಾ ಇದೆ, Na ಪ್ಲಸ್ ಅಂಡ್ Cl ಮೈನಸ್ ಆಗಿ ಡಿವೈಡ್ ಆಗ್ತಾ ಇದೆ. ವ್ಯಾಲ್ಯೂ ಆಫ್ I is 2. ಸೊ ನಂಬರ್ ಆಫ್ ಮೋಲ್ಸ್ ಎಷ್ಟಿದೆ, ಇಲ್ಲಿ 1 ಮೋಲ್ ಇದೆ, ಇಲ್ಲಿ 1 ಮೋಲ್ ಇದೆ. ಸೊ 1 + 1 is what? 2 ಆಯಿತು.
ಸೊ ಅದೇ ತರ ಇನ್ನೊಂದು ಸೊಲ್ಯೂಟ್ ತಗೊಳ್ಳೋಣ. K2SO4 ಪೊಟ್ಯಾಷಿಯಂ ಸಲ್ಫೇಟ್ ತಗೊಳ್ಳೋಣ. ಸೊ ಈ ಪೊಟ್ಯಾಷಿಯಂ ಸಲ್ಫೇಟ್ ಏನ್ ಮಾಡುತ್ತಿದೆ, ಡಿಸೋಸಿಯೇಷನ್ ಆದಾಗ ನಮ್ಗೆ 2K++SO4 2- ನ ರಿಲೀಸ್ ಮಾಡ್ತಾ ಇದೆ. ನೋಡಿ ಇಲ್ಲಿ ಹೌ ಮೆನಿ ನಂಬರ್ ಆಫ್ ಮೋಲ್ಸ್ ಆರ್ ದೇರ್, 2 moles ಇದೆ, ಇಲ್ಲಿ n moles ಇದೆ, ದಟ್ ಮೀನ್ಸ್ 0 moles ಅಂತ. ಓಕೆ, there is no coefficient for the sulfate, so that maybe there is a presence of 1 mole of the sulfate, sorry, not 0, there is a presence of 1 mole of the sulfate, so that 2 + 1 is 3 ಆಗುತ್ತೆ ನಮಗೆ. ಓಕೆ, ಸೊ ನೆಕ್ಸ್ಟ್ ಎಕ್ಸಾಂಪಲ್ ಅಲ್ಲಿ FeCl3 ಇದೆ, ಇದರಲ್ಲಿ Fe3+ + 3Cl- 3 moles of Cl, 3 moles of Cl is there. ಸೊ ದಟ್ Fe3+ + 3Cl- ಆದರೆ ನೋಡಿ ಇಲ್ಲಿ 1 mole ಇದೆ, 1 mole of Fe3+ and 3 moles of what, Cl-. 3 + 1 is what, 4 ಆಯಿತು. ದೆನ್ I is greater than 1 ಅಂತ ಆಯಿತು. ದೆನ್ ಇಲ್ಲಿ ಅಲ್ಯೂಮಿನಿಯಂ ಸಲ್ಫೇಟ್ ತಗೊಂಡ್ರೆ Al3+ + SO4 2- ಆಯಿತು. ಸೊ ಈಗ SO4 2-. ಸೊ ಇದರಲ್ಲಿ ನಂಬರ್ ಆಫ್ ಮೋಲ್ಸ್ ಎಷ್ಟಾಯಿತು, ಇಲ್ಲಿ 3 ಆಗಿದೆ ಮತ್ತು ಇಲ್ಲಿ 2 ಆಗಿದೆ. 3 + 2 is what, 5 moles ಆಯಿತು. ಓಕೆ, ಸೊ ಈ ತರ ನಂಬರ್ ಆಫ್ ಮೋಲ್ಸ್ ಇರುತ್ತೆ. ಇಲ್ಲಿ ಆಲ್ವೇಸ್ I is greater than that of 1 ಆಗಿರುತ್ತೆ. ವೆನ್ ದ ಸೊಲ್ಯೂಟ್ ಪಾರ್ಟಿಕಲ್ಸ್ ಅಂಡರ್ಗೋಸ್ ಡಿಸೋಸಿಯೇಷನ್, I should always greater than 1. I ಅಂದ್ರೆ ಅಬ್ನಾರ್ಮಲ್ ಮೋಲಾರ್ ಮಾಸ್, ಸಾರಿ, Van't Hoff factor. I is equals to what, Van't Hoff factor will be greater than that of the 1 ಆಗಿರುತ್ತೆ. Then next we have solute which undergoes association. ಸೊ ಸೊಲ್ಯೂಟ್ ಅಸೋಸಿಯೇಷನ್ ಆದರೆ ನಮಗೆ ಯಾವ ರೀತಿ Van't Hoff factor ಇನ್ಫ್ಲೂಯೆನ್ಸ್ ಆಗುತ್ತೆ. ಇಲ್ಲಿ ನಾನು 2 moles of CH3COOH ನ ಕನ್ಸಿಡರ್ ಮಾಡಿದ್ದೀನಿ, which is undergoing what, this one association. ಸೊ ಈಗ association means what, 2 moles of acetic acid ಆ್ಯಡ್ ಆಗೋದು ಅಂತ. ನೋಡಿ ಇಲ್ಲಿ ಬರಿತೀನಿ ನೋಡಿ, CH3COOH ಪ್ಲಸ್ CH3COOH ಏನಾಯಿತು ನಮಗೆ, that is going to give 2 moles of CH3COOH ಅಂತ. ಓಕೆನಾ, ಸೊ ಇದನ್ನ ಡೈಮರ್ ಅಂತ ಕರಿತೀವಿ. ಓಕೆ, ದೆನ್ ಅದೇ ತರ 2 moles of C6H5COOH is going to give C6H5COOH twice ಅಂತ, 2 times of C6H5COOH plus C6H5COOH. ಸೊ ಇದು 2 times of ಏನು, ethanoic acid, 2 times of, sorry, benzoic acid. C6H5COOH is what, benzoic acid. That is also we can consider as dimer ಅಂತ ಹೇಳ್ಬೋದು. ಓಕೆನಾ, ದೆನ್ ಇಲ್ಲಿ 3A is undergone to the reaction A 3 times ಅಂತ. ಓಕೆ, ಸೊ ಅಂದ್ರೆ 2 moles of A is going to give what, 2 moles of A is going to give A twice ಆದರೆ 3 moles of solute particles are going to give what, A of 3 times ಅಂತ. ಓಕೆನಾ, ದೆನ್ I is equals to ಏನಾಗುತ್ತೆ, 1/3 ಅಂತ ಆಗುತ್ತೆ. I is equals to 1/3 ಅಂತ ಆಗುತ್ತೆ. ದಟ್ ಮೀನ್ಸ್ ದಿಸ್ ಶೋಸ್ I will be less than that of the 1 ಅಂತ ಆಗುತ್ತೆ. ಓಕೆನಾ, ಸೊ ದಟ್ ಈಸ್ ಅಬೌಟ್ ಸೊಲ್ಯೂಟ್ ವಿಚ್ ಅಂಡರ್ಗೋಸ್ ಅಸೋಸಿಯೇಷನ್. ಸೊ ದೆನ್ ಫಾರ್ ನಾನ್ ಎಲೆಕ್ಟ್ರೋಲೈಟ್ಸ್ ಏನಿದೆ, ಗ್ಲೂಕೋಸ್ ಮತ್ತು ಯೂರಿಯಾಗೆ I is always 1 ಆಗಿರುತ್ತೆ. ನಾನ್ ಎಲೆಕ್ಟ್ರೋಲೈಟ್ಸ್ಗೆ ಏನು, ಯೂರಿಯಾ ಮತ್ತು ಗ್ಲೂಕೋಸ್ಗೆ Van't Hoff factor ಯಾವಾಗಲೂ I is equals to 1 ಆಗಿರುತ್ತೆ. ಮತ್ತು ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ is having the formula P0A minus PS divided by P0A, that is equals to I into XB ಅಂತ ಹೇಳ್ತೀವಿ. ಓಕೆ, ಸೊ ಆಲ್ ದೀಸ್ ಫಾರ್ಮುಲಾಸ್ we learned from previous classes. Okay, these are all very important for the exam. Okay, so that is about your theoretical part of this chapter, solution. So which is very which is having a very simple concepts that can easily you can understand. Okay, then next slide ಹೋಗೋಣ. ಸೊ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾನು ಈ ಚಾಪ್ಟರ್ ಅಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ಗೆ ಯಾವ್ಯಾವ ಫಾರ್ಮುಲಾಸು ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಪ್ರಾಬ್ಲಮ್ಸ್ ಇಂಪಾರ್ಟೆಂಟ್ ಫಾರ್ಮುಲಾಸು ಯಾವ್ದ್ಯಾವ್ದಿದೆ ನೋಡ್ತಾ ಹೋಗೋಣ. ಓಕೆನಾ, ಸೊ ಇದರಲ್ಲಿ ಫಸ್ಟ್ ಒನ್ ಇಂಪಾರ್ಟೆಂಟ್ ಫಾರ್ಮುಲಾ ನಮಗೆ ಮೊಲಾರಿಟಿ ಅಂತ ಇದೆ. ಓಕೆ, ಫಸ್ಟ್ ಫಾರ್ಮುಲಾ ಯಾವುದಿದೆ,
ಮೊಲಾರಿಟಿ ಅಂತ ಇದೆ. ಸೊ ಮೊಲಾರಿಟಿ ಫಾರ್ಮುಲಾ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಓಕೆನಾ? ಸೊ ಯು ಮೇ ಗೆಟ್ ಬೇಸ್ಡ್ ಆನ್ ದಿಸ್ ಮೊಲಾರಿಟಿ ನಿಮಗೆ ಏನಿರುತ್ತೆ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಈಗ ಮೊಲಾರಿಟಿನ ಯಾವ ಥರ ಫೈಂಡ್ ಔಟ್ ಮಾಡೋದು? ಸೊ ಮೊಲಾರಿಟಿ is denoted by the symbol capital M, that is equals to WB into 1000. This is the formula we need to write first. WB into 1000 divided by MB into V ಅಂತ ಕನ್ಸಿಡರ್ ಮಾಡ್ತೀವಿ. ಏನಿದು ಮೊಲಾರಿಟಿ ಫಾರ್ಮುಲಾ. ವೇರ್ okay, so where WB is weight of the solute. Okay, WB is what? Weight of the solute ಅಂತ ನಾವು ಹೇಳ್ತೀವಿ. Then 1000 1 liter of a solution ಅಂತ ಕನ್ಸಿಡರ್ ಮಾಡ್ತೀವಿ. Then MB is equals to molar mass or molecular mass of solute ಅಂತ ಕನ್ಸಿಡರ್ ಮಾಡ್ತೀವಿ. MB is what? Molecular mass of the solute. ಸೊ ಈ V ಏನ್ ಮಾಡ್ತಾರೆ ನಿಮ್ಗೆ ಕ್ವಶನ್ ಅಲ್ಲಿ ಕೊಡ್ತಾರೆ. V is given. WB ನ ನಿಮ್ಗೆ ಕ್ವಶನ್ ಅಲ್ಲಿ ಕೊಡ್ತಾರೆ ಗಿವನ್ ವ್ಯಾಲ್ಯೂ. ಓಕೆ, ಸೊ ಈಗ ನೀವು MB ನ ಏನ್ ಮಾಡ್ಬೇಕು? ಯಾವ ಸೊಲ್ಯೂಟ್ ಕೊಟ್ಟಿದ್ದಾರೆ ಆ ಸೊಲ್ಯೂಟ್ಗೆ ನೀವು MB ನ ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. ಓಕೆನಾ? ಸೊ ಈಗ ಇದರಲ್ಲಿ ಸೊ ಇದು ಒಂದು ಇಂಪಾರ್ಟೆಂಟ್ ಫಾರ್ಮುಲಾ. ಫಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ರಿಲೇಟೆಡ್ ಟು ದ ಮೊಲಾರಿಟಿ. ಅಂಡ್ ಸೆಕೆಂಡ್ ಫಾರ್ಮುಲಾ ವಿ ಹ್ಯಾವ್ ಮೊಲಾರಿಟಿ. In this chapter only we have very important formula. What? Molality. ಸೊ ಈಗ ಇದ್ರ ಮೊಲಾರಿಟಿಗೆ ಯೂನಿಟ್ ಏನು? ನಾವೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಆನ್ಸರ್ ಬಂದಾಗ ನಾವು ಮೊಲಾಲಿಟಿನ ಕ್ಯಾಪಿಟಲ್ M ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಓಕೆ, ದೆನ್ ಈಗ ಮೊಲಾಲಿಟಿಗೆ ಬಂದ್ರೆ ಮೊಲಾಲಿಟಿ ಇಸ್ ಹ್ಯಾವಿಂಗ್ ದ ಫಾರ್ಮುಲಾ ಸ್ಮಾಲ್ m ಅಂತ ರೆಪ್ರೆಸೆಂಟ್ ಮಾಡ್ತೀವಿ ಮೊಲಾಲಿಟಿನ. ಸ್ಮಾಲ್ m ಇಸ್ ಈಕ್ವಲ್ಸ್ ಟು WB into 1000 WB into 1000 divided by MB into WA. MB into what? WA. So ಇದರಲ್ಲಿ where so ಇದನ್ನ that is equals to dash small m. ಸೊ ಮೋಲ್ಸ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ ಮೊಲಾಲಿಟಿಗೆ. ಓಕೆ, ವೇರ್ WB is, as I told you in the previous formula, ಏನ್ WB? weight of solute ಆಗಿರುತ್ತೆ. weight of solute. WB is weight of solute. Then WA ಅಂತ ಇದೆ ನೋಡಿ ಇಲ್ಲಿ ಡಿನಾಮಿನೇಟರ್ ಅಲ್ಲಿ. WB is equals to weight of solvent ಆಗಿರುತ್ತೆ. WA is what? weight of solvent. Then MB is as usual molar mass or molecular mass with respect to the solute ಆಗಿರುತ್ತೆ. molecular mass with respect to the solute ಆಗಿರುತ್ತೆ. So this formula also very very important for the exam. Okay na? So then next formula ಹೋಗೋಣ. next formula is third formula. ಓಕೆ, ಸೊ ಥರ್ಡ್ ಫಾರ್ಮುಲಾ ನಾವು ಯಾವ್ದು ತಗೊಳ್ಳೋಣ? ಮೋಲ್ ಫ್ರಾಕ್ಷನ್ಸ್. ಇಫ್ ಇನ್ ಕೇಸ್ ಏನಾದರೂ ಮೋಲ್ ಫ್ರಾಕ್ಷನ್ ಒಂದು ಇದು ಮಾಲಿಕ್ಯೂಲ್ದು ಮೋಲ್ ಫ್ರಾಕ್ಷನ್ ಅನ್ನ ಕೊಟ್ಬಿಟ್ಟು ಇನ್ನೊಂದು ಮಾಲಿಕ್ಯೂಲ್ದು ಮೋಲ್ ಫ್ರಾಕ್ಷನ್ ಫೈಂಡ್ ಔಟ್ ಮಾಡಿ ಅಂತ ಅಂದ್ರೆ ಇದನ್ನ ನಿಮ್ಗೆ 1 ಮಾರ್ಕ್ ಕ್ವಶನ್ ಅಲ್ಲಿ ಕೇಳ್ತಾರೆ. ಅಂಡ್ ದಿಸ್ ಇಸ್ ಯೂಸ್ಫುಲ್ ಫಾರ್ CET ಆಸ್ ವೆಲ್. ಸಿ ಮೋಲ್ ಫ್ರಾಕ್ಷನ್ ಇಸ್ ಡಿನೋಟೆಡ್ ಬೈ ದ ಸಿಂಬಲ್ ಎಕ್ಸ್ ಅಲ್ವಾ? ಸೊ ಈಗ XA ಪ್ಲಸ್ XB ಇಸ್ ಈಕ್ವಲ್ಸ್ ಟು 1 ಅಂತ ನಮಗೆ ಗೊತ್ತಿದೆ. ಇದರಲ್ಲಿ ನಿಮ್ಗೆ XA ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಅಂದ್ರೆ ಏನಾಗುತ್ತೆ? ಈಕ್ವೇಟ್ ಮಾಡಿದ್ರೆ XA ಇಸ್ ಈಕ್ವಲ್ಸ್ ಟು 1 ಮೈನಸ್ XB ಫಾರ್ಮುಲಾ ಯೂಸ್ ಮಾಡಬೇಕು. ಅದೇ XB ನ ಫೈಂಡ್ ಔಟ್ ಮಾಡಿ ಅಂದ್ರೆ ಮೋಲ್ ಫ್ರಾಕ್ಷನ್ ವಿತ್ ರೆಸ್ಪೆಕ್ಟ್ ಟು ಸೊಲ್ಯೂಟ್, ಮೋಲ್ ಫ್ರಾಕ್ಷನ್ ವಿತ್ ರೆಸ್ಪೆಕ್ಟ್ ಟು ಸಾಲ್ವೆಂಟ್. XB ಇಸ್ ಈಕ್ವಲ್ಸ್ ಟು ಏನಾಗುತ್ತೆ? 1 ಮೈನಸ್ XA ಅಂತ ಆಗುತ್ತೆ. ಸೊ ಈ ಫಾರ್ಮುಲಾಸ್ ನ ಯೂಸ್ ಮಾಡಿಕೊಂಡು ನಾವೇನ್ ಮಾಡ್ಬೋದು? ಮೋಲ್ ಫ್ರಾಕ್ಷನ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಸೊ ಇದು ಸಹ ಇನ್ನೊಂದು ಫಾರ್ಮುಲಾ. ಸೊ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಆಗುತ್ತೆ. ಓಕೆ, ದೆನ್ ನೆಕ್ಸ್ಟ್ ಫಾರ್ಮುಲಾಸ್ಗೆ ಹೋಗೋಣ. ಸೊ ನೆಕ್ಸ್ಟ್ ಫಾರ್ಮುಲಾಸು ನಾವು 3 ಮಾರ್ಕ್ ಕ್ವಶನ್ಸ್ಗೆ ಬಂದಾಗ ಬೋರ್ಡ್ ಎಕ್ಸಾಮ್ ಅಲ್ಲಿ ವಿ ಹ್ಯಾವ್ ದ ಫಾರ್ಮುಲಾಸ್ ಫಾರ್ ಕೊಲಿಗೇಟಿವ್ ಪ್ರಾಪರ್ಟೀಸ್. ಸೊ ಕೊಲಿಗೇಟಿವ್ ಪ್ರಾಪರ್ಟೀಸ್ ಬೇಸ್ಡ್ ಮೇಲೆ ನಮಗೇನು ಇದು ಸಿಗುತ್ತೆ. ಅಂಡ್ ಆಲ್ಸೋ ಆಸ್ ಪರ್ ರೌಲ್ಸ್ ಲಾ ಬೇಸ್ಡ್ ಮೇಲೂ ಸಹ ನಾವು ಪ್ರಾಬ್ಲಮ್ಸ್ ಇರೋದನ್ನ ನೋಡ್ಬೋದು. ಸೊ ನೆಕ್ಸ್ಟ್ ಫಾರ್ಮುಲಾ ಬರೀತೀನಿ ನಾನು. ರೌಲ್ಸ್ ಲಾ ಆಫ್ ಓಕೆ, ಸೊ ರೌಲ್ಸ್ ಲಾ ಆಫ್ relative lowering of vapor pressure. relative lowering of vapor pressure. ಸೊ ಈ ಫಾರ್ಮುಲಾನು ಸಹ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಫಾರ್ಮುಲಾದನ್ನು ಏನ್ ಕೊಡ್ತಾರೆ ನಿಮ್ಗೆ?
ಪ್ರಾಬ್ಲಮ್ನ ಕೇಳೋ ಚಾನ್ಸಸ್ ಇರುತ್ತೆ. ರೌಲ್ಸ್ ಲಾ ಫಾರ್ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್. ಸೊ ಫಾರ್ಮುಲಾ ಏನಪ್ಪಾ ಅಂದರೆ ಪಿ ನಾಟ್ ಎ ಮೈನಸ್ ಪಿ ಎ ಡಿವೈಡೆಡ್ ಬೈ ಪಿ ನಾಟ್ ಎ is equals to NB divided by NA plus NB. NB divided by what? NA plus NB. So Raoult's law of relative lowering of vapor pressure formula. So P naught A andre enu? Vapor pressure of P naught A is equals to vapor pressure of pure component. Pure component. ಓಕೆನಾ. ಪಿ ಎ ಅಂತ ಅಂದರೆ ಏನಿಲ್ಲಿ? ಪಿ ಎ ಇಸ್ ಈಕ್ವಲ್ಸ್ ಟು ವೇಪರ್ ಪ್ರೆಷರ್ ಆಫ್ ದ ಕಾಂಪೋನೆಂಟ್. ಜಸ್ಟ್ ಕಾಂಪೋನೆಂಟ್ ಕೊಟ್ಟಿದ್ರೆ ಅದನ್ನ ಪಿ ಎ ಪ್ಲೇಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಪಿ ನಾಟ್ ಎ ಪ್ಲೇಸಲ್ಲಿ ನಾವೇನು ಸಬ್ಸ್ಟಿಟ್ಯೂಟ್ ಮಾಡಬೇಕು? ವೇಪರ್ ಪ್ರೆಷರ್ ಆಫ್ ದ ಪ್ಯೂರ್ ಕಾಂಪೋನೆಂಟ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಮತ್ತೆ ಎನ್ ಎ ಎನ್ ಬಿ ಆರ್ ದ ಎನ್ ಬಿ ಆ್ಯಂಡ್ ಎನ್ ಬಿ ಆರ್ ನಂಬರ್ ಆಫ್ moles of A with respect to solvent. A with respect to what? Solvent ಆಗಿರುತ್ತೆ. B with respect to solute ಆಗಿರುತ್ತೆ. Okay. So this formula also very very important for the exam. Based on this formula you may get the questions. Okay. Then next ಹೋಗೋಣ. Next based on the problems for the colligative properties. Colligative properties based ಮೇಲೆ ನಮಗೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅಂತ ಅಂದರೆ ಕ್ಯಾಲ್ಕುಲೇಷನ್ ಆಫ್ ಮೋಲಾರ್ ಮಾಸ್ ಓನ್ಲಿ. ಓಕೆ. ಸೊ ಕೊಲಿಗೇಟಿವ್ ಪ್ರಾಪರ್ಟೀಸ್ನ ಕನ್ಸಿಡರ್ ಮಾಡ್ಕೊಂಡು ಏನು ಮಾಡ್ತಾರೆ? ಕ್ಯಾಲ್ಕುಲೇಟ್ ಮಾಲಿಕ್ಯುಲರ್ ಮಾಸ್ ಆರ್ ಮೋಲಾರ್ ಮಾಸ್ ಆಫ್ ಸೊಲ್ಯೂಟನ್ನ ಕೇಳ್ತಾರೆ. ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ವಾಟ್? ಸೊಲ್ಯೂಟನ್ನ ಕೇಳ್ತಾರೆ. ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ದ ಸೊಲ್ಯೂಟ್. ಸೊ ಈಗ ಅದರಲ್ಲಿ ಫಸ್ಟ್ ಒನ್ ಏನಿದೆ ನಮಗೆ? ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ದ ಸೊಲ್ಯೂಟ್ ಅಲ್ಲಿ. ಸೊ ಫಸ್ಟ್ ಒಂದು ಕೊಲಿಗೇಟಿವ್ ಪ್ರಾಪರ್ಟಿನ ತಗೊಳ್ಳೋಣ. ಫಸ್ಟ್ ಒನ್ನು, ಸೊ ದಟ್ ಈಸ್ ಬೈ ಯೂಸಿಂಗ್ ವಾಟ್? ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಈ ಪ್ರಾಪರ್ಟಿಯಲ್ಲಿ ನಾವು ಯಾವ ಕಾನ್ಸ್ಟೆಂಟ್ ಸಿಗುತ್ತೆ ನಮಗೆ? ಎಬಿಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಸಿಗುತ್ತೆ. ದಟ್ ಈಸ್ ಕೆ ಬಿ. ಎಬಿಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಅಂದರೆ ಏನು? ಕೆ ಬಿ ಸಿಗುತ್ತೆ. ಸೊ ಈಗ ಇದರಲ್ಲಿ ನಮಗೆ ಡಿಫ್ರೆಂಟ್ ಫಾರ್ಮುಲಾಸ್ ಇದೆ ನೋಡಿ. ಈ ಸ್ಲೈಡಲ್ಲಿ ನಾನು ಹೇಳಿರೋ ಪ್ರಕಾರ ಲೈಕ್ ನೋಡಿ ಇಲ್ಲಿ. ಓಕೆ. ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಡೆಲ್ಟಾ ಟಿ ಬಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕೆ ಬಿ ಇಂಟು ಎಮ್. ಈ ಫಾರ್ಮುಲಾನ ಯೂಸ್ ಮಾಡ್ಕೋಬಹುದು. ಮತ್ತೆ ಡೆಲ್ಟಾ ಟಿ ಬಿ ಇಸ್ ಈಕ್ವಲ್ಸ್ ಟು ಎಮ್. ಫಾರ್ಮುಲಾ ಏನಿದೆ ನೋಡಿ ಇಲ್ಲಿ ಬರಿತೀನಿ ನೋಡಿ. Calculate the molar mass of the solute. First one elevation in boiling point property ಮೇಲೆ. So first point ಏನು? delta TB change in boiling temperature is equals to the KB into M ಅಂತ ತಗೋಬಹುದು. KB into M where KB is the ebullioscopic constant. KB is what? Ebullioscopic constant ಅಂತ ತಗೊಳ್ಳೋಣ. ಓಕೆನಾ. ದೆನ್ ಎಮ್ ಇಸ್ ವಾಟ್? ಮೊಲಾಲಿಟಿ. ಓಕೆ. ದಟ್ ಈಸ್ ಈಕ್ವಲ್ಸ್ ಟು ಈಗ ಕೆ ಬಿ ಇಂಟು ಮೊಲಾಲಿಟಿ ಪ್ಲೇಸಲ್ಲಿ ಮೊಲಾಲಿಟಿ ಎಕ್ಸ್ಪ್ರೆಷನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ದಟ್ ಈಸ್ ಡಬ್ಲ್ಯೂ ಬಿ ಇಂಟು 1000 ಡಿವೈಡೆಡ್ ಬೈ ಎಮ್ ಬಿ ಇಂಟು ಡಬ್ಲ್ಯೂ ಎ ಫಾರ್ಮುಲಾನ ಸಬ್ಸ್ಟಿಟ್ಯೂಟ್ ಮಾಡೋಣ. ಏನಿದು? ಡೆಲ್ಟಾ ಟಿ ಬಿ. ಸೊ ಎಮ್ ಪ್ಲೇಸಲ್ಲಿ ನಾನು ಮೊಲಾಲಿಟಿ ಎಕ್ಸ್ಪ್ರೆಷನನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಓಕೆ. ಸೊ ದೆನ್ ಈಗ ಇದರಲ್ಲಿ ನಮ್ಗೇನು ಬೇಕು? ಎಮ್ ಬಿ ಬೇಕು. ನಾವೇನ್ ಮಾಡ್ತಿರೋದಿಲ್ಲಿ? ಮೋಲಾರ್ ಮಾಸ್ ಆಫ್ ದ ಸೊಲ್ಯೂಟ್ನ ಕ್ಯಾಲ್ಕುಲೇಟ್ ಮಾಡ್ತಿರೋದಲ್ವಾ. ಸೊ ಮತ್ತೆ ನಾವು ಈ ಎಕ್ಸ್ಪ್ರೆಷನ್ ಅನ್ನ ಈಕ್ವೇಟ್ ಮಾಡೋಣ. ಎಂ ಬಿ ಇಸ್ ಈಕ್ವಲ್ಸ್ ಟು, ಸೊ ನಮ್ಗೇನಾಗುತ್ತೆ? ನ್ಯೂಮರೇಟರ್ ಅಲ್ಲಿ ನಮ್ಗೆ ಕೆ ಬಿ ಡಬ್ಲ್ಯೂ ಬಿ 1000 ಒಂದು ಟರ್ಮ್ ಆಗುತ್ತೆ. ಸೊ ಕೆ ಬಿ ಇಂಟು ಡಬ್ಲ್ಯೂ ಬಿ ಇಂಟು 1000 ಡಿವೈಡೆಡ್ ಬೈ ಡಿನಾಮಿನೇಟರ್ ಅಲ್ಲಿ ಡೆಲ್ಟಾ ಟಿ ಬಿ ಇಂಟು ಡಬ್ಲ್ಯೂ ಎ ನಮಗೆ ಸಿಗುತ್ತೆ. ಸೊ ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನೀವೇನು ಮಾಡಬೇಕು? ಮೋಲಾರ್ ಮಾಸ್ ಆಫ್ ದ ಸೊಲ್ಯೂಟನ್ನ ನೀವು ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಓಕೆ. ಸೊ ದೆನ್ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಸೇಮ್ ಕ್ಯಾಲ್ಕುಲೇಟ್. ನೆಕ್ಸ್ಟ್ ಫಾರ್ಮುಲಾ ಕ್ಯಾಲ್ಕುಲೇಟ್ ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್. molar mass of solute. Calculate the molar mass of the solute by using cryoscopic constant. By using what? Cryoscopic constant.
ಸೊ ಈಗ ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್ ದಟ್ ಮೀನ್ಸ್ ವಾಟ್ ಫ್ರೀಸಿಂಗ್ ಪಾಯಿಂಟ್ ಅಂತ ನಾವು ಹೇಳ್ತೀವಿ. ಸೊ ಇದರಲ್ಲಿ ಏನು ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಇಸ್ ನಥಿಂಗ್ ಬಟ್ KF ಅಂತ ಹೇಳ್ತೀವಿ. ದಟ್ ಮೀನ್ಸ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ KF ಇಸ್ ನಥಿಂಗ್ ಬಟ್ ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್. KF ಇಸ್ ನಥಿಂಗ್ ಬಟ್ ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್. ಓಕೆನಾ. ಸೊ ಈಗ ಇದನ್ನ ನಾವು ತಗೊಂಡ್ರೆ ಡೆಲ್ಟಾ TF ಇಸ್ ಈಕ್ವಲ್ಸ್ ಟು KF ಇಂಟು M ಅಂತ ಹೇಳ್ತೀವಿ. ಬೇರೆ M ಪ್ಲೇಸ್ ಅಲ್ಲಿ ನಾವು KF ಇಂಟು M ಈಕ್ವೇಶನ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ KF ಇಂಟು WB ಇಂಟು 1000 ಡಿವೈಡೆಡ್ ಬೈ ಏನು MB ಇಂಟು WA. ಸೊ ಇದೇನು M ಎಕ್ಸ್ಪ್ರೆಷನ್ ಅನ್ನ ನಾನು M ಪ್ಲೇಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಸೊ ಡೆಲ್ಟಾ TF ಇಸ್ ಈಕ್ವಲ್ಸ್ ಟು KF ಇಂಟು ದಿಸ್ ಟರ್ಮ್ ಆಗುತ್ತೆ. ಓಕೆನಾ. ಸೊ ದೆನ್ ಈಗ ನಮ್ಗೆ ಏನ್ ಟರ್ಮ್ ಬೇಕು, WB ಇಂಟು 1000 ಬೈ MB ಇಂಟು WA ಆಗುತ್ತೆ. ಸೊ ದಟ್ ಈಗ ನಮ್ಗೇನ್ ಕ್ಯಾಲ್ಕುಲೇಟ್ ಮಾಡಬೇಕು, MB ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈಕ್ವೇಟ್ ಮಾಡ್ಕೊಳ್ಳೋಣ. MB ಇಸ್ ಈಕ್ವಲ್ಸ್ ಟು ಇದು ಏನಾಗುತ್ತೆ ನ್ಯೂಮರೇಟರ್ ಟರ್ಮ್ ಆಗುತ್ತೆ. ದೆನ್ ಅದನ್ನ ನ್ಯೂಮರೇಟರ್ ಅಲ್ಲಿ ಬರ್ಕೊಳ್ಳೋಣ. KF ಇಂಟು WB ಇಂಟು 1000 ಡಿವೈಡೆಡ್ ಬೈ ಡಿನಾಮಿನೇಟರ್ ಅಲ್ಲಿ ನಮಗೆ ಡೆಲ್ಟಾ TF ಇಂಟು WA ಬರುತ್ತೆ. ಸೊ ದಿಸ್ ಫಾರ್ಮುಲಾ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಓಕೆನಾ. ಸೊ ಇಲ್ಲಿ ಏನ್ ಮಾಡ್ತಾರೆ, ನಮಗೆ KF ವ್ಯಾಲ್ಯೂ ಕೊಡ್ತಾರೆ, WB ಇಸ್ ಗಿವನ್ ವ್ಯಾಲ್ಯೂ, ಡೆಲ್ಟಾ TF ಗಿವನ್ ವ್ಯಾಲ್ಯೂ, WA ನ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಅದು ಈ ಎಲ್ಲಾ ಡೇಟಾನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಾವೇನ್ ಮಾಡ್ಬೋದು, ಮೋಲಾರ್ ಮಾಸ್ ಅನ್ನ ಫೈಂಡ್ ಔಟ್ ಮಾಡ್ಬೋದು. ಓಕೆ. ಸೊ ಇದು ಇನ್ನೊಂದು ಇಂಪಾರ್ಟೆಂಟ್ ಫಾರ್ಮುಲಾ. Then next we have another important formula, osmotic pressure. Okay na, osmotic pressure. ಆಸ್ಮೋಟಿಕ್ ಪ್ರೆಷರ್ ಎಕ್ಸ್ಪ್ರೆಷನ್ ನಮಗೆ ಗೊತ್ತಿರೋ ಹಾಗೆ ಏನು ಆಸ್ಮೋಟಿಕ್ ಪ್ರೆಷರ್ is equals to what, directly proportional to the concentration of the ಸೊಲ್ಯೂಟ್ ಪಾರ್ಟಿಕಲ್ಸ್ ಅಂಡ್ ಗ್ಯಾಸ್ ಕಾನ್ಸ್ಟೆಂಟ್ ಮತ್ತೆ ಟೆಂಪರೇಚರ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗುತ್ತೆ. ಸೊ ಮತ್ತೆ ಇದಕ್ಕೆ ನಾವೇನ್ ಮಾಡೋಣ, ವೆರ್ ಸಿ ಇಸ್ ಇನ್ ಪ್ಲೇಸ್ ಆಫ್ ಸಿ ನಾವೇನ್ ಮಾಡೋಣ, ಪೈ ಇಸ್ ಈಕ್ವಲ್ಸ್ ಟು N2 ಡಿವೈಡೆಡ್ ಬೈ ಆರ್ NB ಡಿವೈಡೆಡ್ ಬೈ V ಇಂಟು RT ಅಂತ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೋಬಹುದು. ಓಕೆ. ಸೊ ಈಗ ಇದರಲ್ಲಿ ನಾವು ಅಗೈನ್ ಪೈ ಇಸ್ ಈಕ್ವಲ್ಸ್ ಟು NB ಇಸ್ ನಥಿಂಗ್ ಬಟ್, ಓಕೆ, ಇಲ್ಲಿ NB ಇಸ್ ಈಕ್ವಲ್ಸ್ ಟು WB ಡಿವೈಡೆಡ್ ಬೈ MB ಅಂತ ತಗೊಳ್ತೀವಿ. ಓಕೆ. ಸೊ NB ಇಸ್ ನಥಿಂಗ್ ಬಟ್ ವಾಟ್, WB ಡಿವೈಡೆಡ್ ಬೈ MB. ಸೊ ಈಗ NB ಪ್ಲೇಸ್ ಅಲ್ಲಿ ಈ WB ಡಿವೈಡೆಡ್ ಬೈ MB ಹಾಕಿದ್ರೆ, ಸೊ N ಪ್ಲೇಸ್ ಅಲ್ಲಿ WB ಡಿವೈಡೆಡ್ ಬೈ MB ಇಂಟು 1/V ಹಾಗೆ ತಗೊಳ್ಳೋಣ, ಇಂಟು R ಇಂಟು T. ಓಕೆ. ಸೊ ದೆನ್ ಅಲ್ಲೇನಾಯ್ತು, ಈಗ ಇದ್ರಲ್ಲಿ ಏನ್ ಮಾಡಬೇಕು, ಮೋಲಾರ್ ಮಾಸ್ ಫೈಂಡ್ ಔಟ್ ಮಾಡಬೇಕು. ಓಕೆ. ಸೊ ಮೋಲಾರ್ ಮಾಸ್ ಇಸ್ ಈಕ್ವಲ್ಸ್ ಟು ಏನಾಯ್ತು, ಪೈ ಇಂಟು V ಡಿನಾಮಿನೇಟರ್ ಬಂತು. ಪೈ ಇಂಟು V ಡಿನಾಮಿನೇಟರ್ ನೋಡಿ, ಈ ಟರ್ಮ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಡಿನಾಮಿನೇಟರ್ ಬರುತ್ತೆ. ಮತ್ತೆ ನ್ಯೂಮರೇಟರ್ ಅಲ್ಲಿ ಏನಿದೆ, WB ಇಂಟು RT ಇದೆ. ಸೊ MB is equals to WRT divided by pi V is the formula to calculate the osmotic pressure. So ಈ ಫಾರ್ಮುಲಾನು ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಬೋರ್ಡ್ ಎಕ್ಸಾಮ್ ಅಂತ ಹೇಳ್ಬೋದು. ಓಕೆ. ಸೊ ಈಗ ಬೇಸ್ಡ್ ಆನ್ ದೀಸ್ ಫಾರ್ಮುಲಾಸ್, ಸೊ ನಾವೇನ್ ಮಾಡೋಣ, 1 to 2 ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ. ಅಲಾಂಗ್ ವಿತ್ ದಟ್ ಯು ಹ್ಯಾವ್ ಸಮ್ ಮೋರ್ ಪ್ರಾಬ್ಲಮ್ಸ್ ಟು ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಮೋಲ್ಸ್, ವೇಪರ್ ಪ್ರೆಷರ್ ಕ್ಯಾಲ್ಕುಲೇಷನ್ ಫಾರ್ಮುಲಾಸ್ ಎಲ್ಲ ಇದೆ. ಸೊ ಬಟ್ ನೀವು ಬೋರ್ಡ್ ಎಕ್ಸಾಮ್ಗೆ 3 ಮಾರ್ಕ್ಸ್ಗೆ ನೀವು ಈ ಇಂಪಾರ್ಟೆಂಟ್ ಫಾರ್ಮುಲಾಸ್ ರಿಲೇಟೆಡ್ ಕ್ವಶನ್ಸ್ ಅನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತ ಅಂದ್ರೆ, ಸೊ ದಟ್ ಈಸ್ ಮೋರ್ ದನ್ ಎನಫ್ ಫಾರ್ ದ ಬೋರ್ಡ್ ಎಕ್ಸಾಮ್. ಓಕೆ. ಸೊ ಈಗ ವಿಲ್ ಸಾಲ್ವ್ ದ ಪ್ರಾಬ್ಲಮ್ಸ್ ಒನ್ ಬೈ ಒನ್ ಬೇಸ್ಡ್ ಆನ್ ದ ಈಚ್ ಇಂಪಾರ್ಟೆಂಟ್ ಫಾರ್ಮುಲಾಸ್. ಸೊ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಐ ಆಮ್ ಗೋಯಿಂಗ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ದ ಮೊಲಾರಿಟಿ. ಸೊ ನೋಡಿ, ಇಲ್ಲಿ ಮೊಲಾರಿಟಿ ರಿಲೇಟೆಡ್ ಒಂದು 2 ಪ್ರಾಬ್ಲಮ್ಸ್ ಅನ್ನ ನಾವು ಸಾಲ್ವ್ ಮಾಡೋಣ. ಓಕೆ. ಸೊ ಈಗ ಫಸ್ಟ್ ಕ್ವಶನ್ ಏನಿದೆ ಅಂದ್ರೆ, ಕ್ಯಾಲ್ಕುಲೇಟ್ ದ ಮೊಲಾರಿಟಿ ಆಫ್ ಎ ಸೊಲ್ಯೂಷನ್. ಓಕೆ, containing 5 gram of NaOH. Okay, 5 gram of NaOH in 450 ml of solution.
450 ml of what? Solution. So this is your given question. So ಇಲ್ಲಿ ನಾವು ಫಸ್ಟ್ ಏನು ಮಾಡಬೇಕು, ಆಫ್ಟರ್ ರೀಡಿಂಗ್ ದ ಕ್ವಶನ್ ವಾಟ್ ಈಸ್ ದ ಗಿವನ್ ಡೇಟಾ ಇನ್ ಯುವರ್ ಪ್ರಾಬ್ಲಮ್ ಅದನ್ನ ಬರ್ಕೋಬೇಕು, ಆಯ್ತಾ. ಸೊ ಇಲ್ಲಿ ನೋಡಿ ಫಸ್ಟ್ ಲೈನಲ್ಲಿ ಏನು ಕೊಟ್ಟಿದ್ದಾರೆ, ಕ್ಯಾಲ್ಕುಲೇಟ್ ದ ಮೊಲಾರಿಟಿ ಆಫ್ ಎ ಸೊಲ್ಯೂಷನ್ ಅಂತ ಕ್ವಶನ್ ರೈಸ್ ಮಾಡಿದ್ದಾರೆ. ಸೊ ಮೊಲಾರಿಟಿ ಇಸ್ ವಾಟ್? ಎಮ್ ಇಸ್ ಈಕ್ವಲ್ಸ್ ಟು ನಾವೇ ಕ್ಯಾಲ್ಕುಲೇಟ್ ಮಾಡಬೇಕು, ಪುಟ್ ಕ್ವಶನ್ ಮಾರ್ಕ್, containing 5 gram of NaOH. So where NaOH is NaOH is what? Solute particle. So that means the weight of NaOH ಕೊಟ್ಟಿದ್ದಾರೆ. So WB is given, that is equals to 5 gram. Then 450 ml of a solution. So 450 ml is what? Volume. V is equals to 450 ml ಕೊಟ್ಟಿದ್ದಾರೆ. ಓಕೆನಾ. ಸೊ ಬೇಸ್ಡ್ ಆನ್ ದಿಸ್ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು, ಮೊಲಾರಿಟಿ ಕ್ಯಾಲ್ಕುಲೇಟ್ ಮಾಡಬೇಕು. ಮೊಲಾರಿಟಿ ಇಸ್ ಈಕ್ವಲ್ಸ್ ಟು ನಮಗೇನು ಗೊತ್ತಿದೆ ಫಾರ್ಮುಲಾ, WB ಇಂಟು 1000 ಡಿವೈಡೆಡ್ ಬೈ MB ಇಂಟು V ಅಂತ ಫಾರ್ಮುಲಾ ಗೊತ್ತಿದೆ. ಈಗ ಬೇಸ್ಡ್ ಆನ್ ದ ಗಿವನ್ ಡೇಟಾ ಸಬ್ಸ್ಟಿಟ್ಯೂಟ್ ಆಲ್ ದ ವ್ಯಾಲ್ಯೂಸ್. ಮೊಲಾರಿಟಿ ಇಸ್ ಈಕ್ವಲ್ಸ್ ಟು WB ಅಂದರೆ ಎಷ್ಟು? 5 ಗ್ರಾಮ್ ಇಂಟು 1000 ಡಿವೈಡೆಡ್ ಬೈ MB ಅಂತ ಅಂದರೆ, ಈಗ MB ನ ಕ್ಯಾಲ್ಕುಲೇಟ್ ಮಾಡೋಣ ನಾವು. MB is what? ಮೋಲಾರ್ ಮಾಸ್ ಆಫ್ NaOH ನ ನಾವೇ ಫೈಂಡ್ ಔಟ್ ಮಾಡಬೇಕು. ದಟ್ ಈಸ್ ಈಕ್ವಲ್ಸ್ ಟು, ಸೊ Na ಎಷ್ಟಿದೆ? ಮೋಲಾರ್ ಮಾಸ್ ಅಂದ್ರೆ ಏನು? ಮಾಲಿಕ್ಯುಲರ್ ಮಾಸ್ ಅಂತ ಅಂದ್ರೆ ಇಟ್ ಈಸ್ ದ ಸಮ್ ಆಫ್ ದ ಇಂಡಿವಿಜುವಲ್ ಮಾಸಸ್. ವಿ ಕಾಲ್ ಇಟ್ ಆಸ್ ಮೋಲಾರ್ ಮಾಸ್ ಅಂತ ಹೇಳ್ತೀವಿ. ಈಗ ಇಂಡಿವಿಜುವಲ್ ಮಾಸಸ್ನ ಸಮ್ ಮಾಡ್ಕೊಳ್ಳೋಣ. 1 ಇಂಟು Na ಇದೆ, ಪ್ಲಸ್ 1 ಇಂಟು ಆಕ್ಸಿಜನ್ ಆಟಮ್ ಇದೆ, ಪ್ಲಸ್ 1 ಇಂಟು ಹೈಡ್ರೋಜನ್ ಆಟಮ್ ಇದೆ. ದಟ್ ಈಸ್ ಈಕ್ವಲ್ಸ್ ಟು 1 ಇಂಟು ಅಟಾಮಿಕ್ ಮಾಸ್ ಆಫ್ ಸೋಡಿಯಂ ಇಸ್ 23, ಪ್ಲಸ್ 1 ಇಂಟು ಆಕ್ಸಿಜನ್ ಇಸ್ 16, plus 1 into hydrogen is 1. That is equals to 23 ones are 23 plus 16 ones are 16 plus 1 ones are 1. That is equals to 23 plus 16 is how much? 39. 39 plus 1 is how much? 40 grams. ಓಕೆನಾ. ಸೊ ಈಗ ಮೋಲಾರ್ ಮಾಸ್ ಆಫ್ NaOH ಎಷ್ಟಾಯಿತು ನಮಗೆ? 40 ಗ್ರಾಮ್ ಆನ್ಸರ್ ಸಿಕ್ತು. ಸೊ ಈಗ 40 ಗ್ರಾಮನ್ನು ನಾವು MB ಪ್ಲೇಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. 40 ಗ್ರಾಮ್ ಇಂಟು ವಾಲ್ಯೂಮ್ ಎಷ್ಟು ಕೊಟ್ಟಿದ್ದಾರೆ ಅವರು? 250 ml ಕೊಟ್ಟಿದ್ದಾರೆ ನೋಡಿ. ಸಾರಿ, ನಾಟ್ 250, 450 ml ಕೊಟ್ಟಿದ್ದಾರೆ. ಓಕೆ, ದೆನ್ ದಟ್ ಈಸ್ ಈಕ್ವಲ್ಸ್ ಟು, ಸೊ ಈಗ ಇದನ್ನ ಸಾಲ್ವ್ ಮಾಡಿದ್ರೆ 1005 ನಮ್ಗೆ ಎಷ್ಟು ಸಿಗುತ್ತೆ? 5000 ಸಿಗುತ್ತೆ. ಡಿವೈಡೆಡ್ ಬೈ 40 ಇಂಟು 450ನ ನಾವು ಸಾಲ್ವ್ ಮಾಡಿದಾಗ, ಸೊ ನಮಗೆ ನೋಡಿ ಇಲ್ಲಿ ಮಲ್ಟಿಪ್ಲಿಕೇಶನ್ ಆಫ್ 40 ಇಂಟು 450 ಮಾಡ್ಕೊಳ್ಳೋಣ. 450 ಇಂಟು 40, ಸೊ 0 0 zeros and 4 zeros are 0, 4 5s are 20, 4 4s are 16, 16 plus 2 is 18. Okay na. So 0 0 0 8 1, so 18,000 ಸಿಗುತ್ತೆ ಡಿನಾಮಿನೇಟರ್ ಅಲ್ಲಿ, 18,000. ಓಕೆ, ಇಲ್ಲಿ 1 0 0 gets cancel, again 0 0 gets cancel, again 0 0 gets cancel. That is 5 divided by 18 ಸಿಗುತ್ತೆ. 5 divided by 18 ನಮಗೆ ಸಿಗುತ್ತೆ. ಸೊ ಈಗ ನೀವೇನು ಮಾಡಬೇಕು, ಇಫ್ ಯು ಡೂ ದ ಡಿವಿಷನ್ನು, ಸೊ ಇಫ್ ಯು ಹ್ಯಾವ್ ದ ಸಿಂಪಲ್ ಕ್ಯಾಲ್ಕುಲೇಟರ್, ಸೊ ಬೋರ್ಡ್ ಎಕ್ಸಾಮಲ್ಲಿ ನಿಮಗೆ ಸಿಂಪಲ್ ಕ್ಯಾಲ್ಕುಲೇಟರ್ನ ಯೂಸ್ ಮಾಡೋಕೆ ಅಲೋ ಮಾಡ್ತಾರೆ. ಸೊ ಸಿಂಪಲ್ ಕ್ಯಾಲ್ಕುಲೇಟರ್ನ ಯೂಸ್ ಮಾಡ್ಕೋಬೋದು, ಅಥವಾ ನೀವೇ ಡೂ ದ ಡಿವಿಷನ್ ಪಾರ್ಟ್ ಹಿಯರ್. 18 5, ಓಕೆ, 0 point, so here, so 18 2s are 36, 18 3s are how much? 18 3s are 3 8s are 24, 2 3 1s are 3 plus 2 is 54, 18 3s are 54 ಇದೆ. ಸೊ ನಮಗೆ 18 2s ತಗೊಳ್ಳೋಣ. 18 2s are 36 ಸಿಗುತ್ತೆ. ಸೊ 10 ಅಲ್ಲಿ 6 ಹೋದ್ರೆ 4, 4 ಅಲ್ಲಿ 3 ಹೋದ್ರೆ 1. ಓಕೆ, ಮತ್ತೆ ಇಲ್ಲಿ ಪಾಯಿಂಟ್ ಇಟ್ಟಿರೋದ್ರಿಂದ 0 ತಗೋಬಹುದು ನಾವು. ಆಗ ಮತ್ತೆ 18 7s ಮಾಡಿದ್ರೆ ಯು ವಿಲ್ ಗೆಟ್ ವಾಟ್? ಸಮ್ ವ್ಯಾಲ್ಯೂ. ಸೊ 18 7s ಮಾಡ್ಕೊಳ್ಳಿ, ಆನ್ಸರ್ ಸಾಲ್ವ್ ಮಾಡಿದ್ರೆ, ಸೊ ನಿಮಗೆ ಇಲ್ಲಿ ಆನ್ಸರ್ 5 divided by 2 18 is 0.278 ಸಿಗುತ್ತೆ, ವಿಚ್ ಇಸ್ ಮೊಲಾರಿಟಿ. ಸೊ ಈಗ ಮೊಲಾರಿಟಿ ಆಫ್ ದ ಗಿವನ್ NaOH ಸೊಲ್ಯೂಷನ್ ಏನಾಯಿತು ನಮಗೆ? 0.278 ಮೋಲ್ ಅಂತ
ಸಿಕ್ತು. ಓಕೆನಾ. ಸೊ ಈ ತರ ನೀವೇನ್ ಮಾಡಬೇಕು, ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಮೊಲಾರಿಟಿ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಓಕೆ. ಸೊ ಇದೇ ತರ ಫಾರ್ಮುಲಾಸ್ ಅಲ್ಲಿ ನಿಮ್ಗೆ ಏನ್ ಮಾಡ್ತಾರೆ, ಪ್ರಾಬ್ಲಮ್ಸ್ ಅಲ್ಲಿ WA ನ ಕೊಟ್ಟಿರ್ತಾರೆ, ಅಂದ್ರೆ ವೆಯ್ಟ್ ಆಫ್ ಸಾಲ್ವೆಂಟ್ ಕೊಟ್ಟಿದ್ದಾಗ ನೀವೇನ್ ಮಾಡ್ಬೇಕು, ವಿ ಪ್ಲೇಸ್ ಅಲ್ಲಿ WA ನ ಬರ್ಕೊಂಡು ಆ ಗಿವನ್ ಡೇಟಾನ WA ಪ್ಲೇಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಇನ್ ರಿಮೈನಿಂಗ್ ಎಲ್ಲ ಸೇಮ್ ಇರುತ್ತೆ. ಎಂ ಪ್ಲೇಸ್ ಅಲ್ಲಿ ಸ್ಮಾಲ್ ಎಂ ಅನ್ನ ಬರ್ಕೋಬೇಕು. ದಟ್ ಈಸ್ ಈಕ್ವಲ್ಸ್ ಟು ವಾಟ್, WB ಇಂಟು 1000/MB ಇಂಟು ವಿ ಪ್ಲೇಸ್ ಅಲ್ಲಿ WA ಆದ್ರೆ ಅದನ್ನ ಮೊಲಾಲಿಟಿ ಅಂತ ನಾವು ಹೇಳ್ತೀವಿ. ಓಕೆ. ಸೊ ಈ ತರ ನೀವೇನ್ ಮಾಡ್ಬೇಕು, ಮೊಲಾರಿಟಿ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಓಕೆ. ಈಗ ಬೇಸ್ಡ್ ಆನ್ ಮೊಲಾರಿಟಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಓಕೆ. ಸೊ ಸೆಕೆಂಡ್ ಪ್ರಾಬ್ಲಮ್ ಬರೀತೀನಿ ಇಲ್ಲಿ. ಸೆಕೆಂಡ್ ಪ್ರಾಬ್ಲಮ್ ಇಸ್ calculate the amount of C6H5COOH required for preparing 250 ml of 0.15 mole solution in methanol. ಓಕೆನಾ. ಸೊ ದಿಸ್ ಇಸ್ ದ ಕ್ವಶನ್. ಸೊ ಈಗ ಬೇಸ್ಡ್ ಆನ್ ಕ್ವಶನ್ ನೀವೇನ್ ಮಾಡಬೇಕು, ಡೇಟಾನ ಬರ್ಕೋಬೇಕು. ಸೊ ವಾಟ್ ಈಸ್ ಗಿವನ್ ಇನ್ ಯುವರ್ ಡೇಟಾ ನೋಡಿ, ಇಲ್ಲಿ ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ C6H5 ಅಂತ ಕೊಟ್ಟಿದ್ದಾರೆ. C6H5OH ಅಂದ್ರೆ ಏನು ನೋಡಿ, ಇದು ಬೆನ್ಸಿನ್ ರಿಂಗು. C6H5ಗೆ COOH ಅಟ್ಯಾಚ್ ಆಗಿದೆ. ಸೊ ಇದೇನು, ಬೆನ್ಸೋಯಿಕ್ ಆಸಿಡ್. C6H5 ಅನ್ನೋದು ಏನು, ಬೆನ್ಸೋಯಿಕ್ ಆಸಿಡ್. ಓಕೆ. ಸೊ ಈ ಬೆನ್ಸೋಯಿಕ್ ಆಸಿಡ್ ಅಲ್ಲಿ calculate the amount of benzoic acid required for the preparation of 250 ml. ವಾಲ್ಯೂಮ್ ಕೊಟ್ಟಿದ್ದಾರೆ 250 ml ಅಂತ. ವಾಲ್ಯೂಮ್ ಇಸ್ ಗಿವನ್ 250 ml and 0.15 ಮೊಲಾರಿಟಿ. ಸೊ ಮೊಲಾರಿಟಿ ಕೊಟ್ಬಿಟ್ಟಿದ್ದಾರೆ ಇವರು, 0.15 ಮೊಲಾರಿಟಿ ಅಂತ ಕೊಟ್ಟಿದ್ದಾರೆ ಇನ್ ಮೆಥನಾಲ್. ಸೊ ಮೆಥನಾಲ್ ಏನು, WA ಕೊಟ್ಟಿದ್ದಾರೆ ನಮ್ಗೆ. ಸೊ ದಟ್ ಮೀನ್ಸ್ ಸಾಲ್ವೆಂಟ್ ಸಹ ಅವರು ಕೊಟ್ಬಿಟ್ಟಿದ್ದಾರೆ. WA ಇಸ್ ಈಕ್ವಲ್ಸ್ ಟು ವಾಟ್, ಮೆಥನಾಲ್ ಅಂತ. ಸಾರಿ, ಮೊಲಾರಿಟಿ ಕೊಟ್ಟಿದ್ದಾರೆ 0.15 ಮೊಲಾರಿಟಿ. ಸೊ ಈಗ ನಾವು ಮೆಥನಾಲ್ ಇನ್ನೊಂದು ಸಾಲ್ವೆಂಟ್ ಕೊಟ್ಟಿರೋದ್ರಿಂದ WA ಅಂತ ಇಟ್ಕೊಳ್ಳೋಣ. ದೆನ್ ಈಗ ನಮಗೆ ಇದರಲ್ಲಿ MB ಕ್ಯಾಲ್ಕುಲೇಟ್ ಮಾಡಬೇಕು, WB ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ವೆಯ್ಟ್ ಆಫ್ ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಬೆನ್ಸೋಯಿಕ್ ಆಸಿಡ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಅಂದ್ರೆ ನಾವು WB ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ WB ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅಂದ್ರೆ ನಮ್ಗೆ MB ಗೊತ್ತಿರಬೇಕು. ಓಕೆನಾ. MB ವಿ ಶುಡ್ ನೋ. ಸೊ ಈಗ MB is nothing but what, molar mass of C6H5COOH ಬೆನ್ಸೋಯಿಕ್ ಆಸಿಡ್ ನ ಫೈಂಡ್ ಔಟ್ ಮಾಡೋಣ. ಓಕೆ. ಸೊ ದಟ್ ಈಸ್ ಈಕ್ವಲ್ಸ್ ಟು, ಸೊ ಈಗ ಇದ್ರಲ್ಲಿ ಹೌ ಮೆನಿ ಕಾರ್ಬನ್ ಆಟಮ್ಸ್ ಆರ್ ದೇರ್, ಟೋಟಲ್ ನಮಗೆ 7 ಇಂಟು ಕಾರ್ಬನ್ ಆಟಮ್ಸ್ ಇದೆ, ಪ್ಲಸ್ ಹೈಡ್ರೋಜನ್ ಆಟಮ್ಸ್ ಎಷ್ಟಿದೆ, 6 ಇಂಟು ಹೈಡ್ರೋಜನ್ ಆಟಮ್ಸ್ ಇದೆ, ಪ್ಲಸ್ 2 ಇಂಟು ಆಕ್ಸಿಜನ್ ಆಟಮ್ಸ್ ಇದೆ. ದಟ್ ಈಸ್ ಈಕ್ವಲ್ಸ್ ಟು 7 ಇಂಟು 12 ಕಾರ್ಬನ್ ಪ್ಲಸ್ 6 ಇಂಟು 1 hydrogen atom plus 2 into oxygen atom is having 16 atomic mass. That is equals to 12 sevens are 84. 12 sevens are how much? 84. 12 sevens are 84 plus 6 ones are 6 plus 16 twos are 32. That is equals to, if we add all these, no, 84 plus 6 is how much? 90. 90 plus 32 is 90 plus 32 is how much? 90 plus 32 is 2. 9 plus 3 is 12. Okay na. So 122 grams. Okay. ಈಗ molar mass of benzoic acid ಎಷ್ಟಾಯ್ತು, 122 ಗ್ರಾಮ್ ಆಯ್ತು. ಈಗ ನಮಗೆ ಆಸ್ ಪರ್ the calculation of molarity, we know the formula. Molarity is equals to ಏನು ಫಾರ್ಮುಲಾ, molarity is equals to WB into 1000 divided by MB into volume. ಫಾರ್ಮುಲಾ ಗೊತ್ತಿದೆ ನಮಗಿಲ್ಲಿ. ಏನು WB ಗೊತ್ತಿಲ್ಲ, ಕರೆಕ್ಟಾ. ಮೊಲ ದಿಸ್ ಒನ್ ಇಸ್ ಗಿವನ್ ಆಲ್ರೆಡಿ. which one is given?
m value is given, molarity is given, that is equals to WB into 1000 divided by MB into volume. ಈಗ ಮೊಲಾರಿಟಿ ಏನು ನಮಗೆ ವ್ಯಾಲ್ಯೂ ಕೊಟ್ಟಿದ್ದಾರೆ 0.15 ಮೊಲಾರಿಟಿ, ಹಾಗೆ ಬರ್ಕೊಳ್ಳೋಣ. ದಟ್ ಈಸ್ ಈಕ್ವಲ್ಸ್ ಟು WB ಹಾಗೆ ಇಟ್ಕೊಳ್ಳಿ ಇಂಟು 1000 ಡಿವೈಡೆಡ್ ಬೈ MB ಅಂತ ಅಂದರೆ ಎಷ್ಟು ಬಂತು ನಮಗೆ 122 ಬಂತು, ಇಂಟು ವಾಲ್ಯೂಮ್ ಎಷ್ಟಿದೆ ನಮಗೆ, ಎಷ್ಟು ಕೊಟ್ಟಿದ್ದಾರೆ ವಾಲ್ಯೂಮು 250 ml ಕೊಟ್ಟಿದ್ದಾರೆ, 250 ml ತಗೊಳ್ಳೋಣ. ಓಕೆನಾ? ಸೊ ದಟ್ಸ್ ಓಕೆ. ದೆನ್ 0.15 ಇಸ್ ಈಕ್ವಲ್ಸ್ ಟು, ನೋಡಿ ಇಲ್ಲಿ 251 254 1000 ನಾವು ಕ್ಯಾನ್ಸಲ್ ಮಾಡ್ಬೋದು. ಆಗ ನಮಗೆ WB ಇಂಟು 4 ಡಿನಾಮಿನೇಟರಲ್ಲಿ 122 ಮಾತ್ರ ಉಳ್ಕೊಳ್ಳುತ್ತೆ. ಓಕೆ, ದೆನ್ ಈಗ WB ನ ಈಕ್ವೇಟ್ ಮಾಡ್ಕೊಳ್ಳೋಣ. ಸೊ ಲೆಫ್ಟ್ ಸೈಡಲ್ಲಿ ನಮ್ಗೆ ಏನಾಗುತ್ತೆ, ಈಗ ಆರ್ ಎಲ್ಸ್ ವಿಲ್ ಕ್ಯಾನ್ಸಲ್ ಹಿಯರ್. 4 1s 4 3s 12, 4 3s 12 ಅಲ್ವಾ? ಸೊ 4 1s 4, 4 3s 12 ಅಂಡ್ ಇಲ್ಲಿ 1 ಉಳ್ಕೊಂಡಿರುತ್ತೆ, 4 3s 12. ಸೊ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 0.15 ಇಂಟು 33 ಇಸ್ ಈಕ್ವಲ್ಸ್ ಟು WB ಉಳ್ಕೊಳ್ಳುತ್ತೆ. ಓಕೆನಾ? ಈಗ ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ರಿ ಸೈಡಲ್ಲಿ. ಸೊ 0.15 ಇಂಟು 33. ಓಕೆ, ಸೊ 3 5s 15, 1 carry, 3 1s 3 plus 1 is 4 and this is 0. And again 3 5s 15, 1 carry, 3 1s 3 plus 1 is 4, 3 zeros 0, 5 plus 4 is 9, 4 0. And here after 2 points we need to put point, so here 4.95. okay na? So here you can write what, 4.95, here you put 4.95 gram. okay, 4.95 is equals to WB. so iga what is the weight of the benzoic acid, this one molecule is given 4.95 grams. WB is equals to 4.95 grams. okay, so this is how to calculate the molarity. so ಈಗ ಸೇಮ್ ಫಾರ್ಮುಲಾದಲ್ಲಿ ನಿಮಗೆ WB ಕೊಟ್ಟಿಲ್ಲ ಅಂತಂದ್ರೆ ಏನು ಮಾಡಬೇಕು, ರಿಮೈನಿಂಗ್ ಅದರ್ ವ್ಯಾಲ್ಯೂಸ್ ಅನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಈಕ್ವೇಟ್ ಮಾಡಿ ಈಕ್ವೇಷನ್ಸ್ ಅನ್ನ you can calculate, or else directly you can substitute the values and there itself you can cancel the numbers and you can do the answer. okay, so ಈ ತರ ನೀವೇನ್ ಮಾಡಬೇಕು, ಮೊಲಾರಿಟಿನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಓಕೆ, ದೆನ್ ನೆಕ್ಸ್ಟ್ ಫಾರ್ಮುಲಾಗೆ ಹೋಗೋಣ. ನೆಕ್ಸ್ಟ್ ಫಾರ್ಮುಲಾ ಬೇಸ್ಡ್ ಆನ್ ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಷನ್ ಫಾರ್ಮುಲಾಸ್ ವಿಲ್ ಗೋ. ಓಕೆ, ಸೊ ಈಗ ನೆಕ್ಸ್ಟ್ ಫಾರ್ಮುಲಾಸ್ ಪ್ರಾಬ್ಲಮ್ಸ್ ಅನ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಈಗ ಬೇಸ್ಡ್ ಆನ್ ದ ಮೋಲ್ ಫ್ರಾಕ್ಷನ್ ಸಾಲ್ವ್ ಮಾಡೋಣ. ಓಕೆ, ಥರ್ಡ್ ಟೈಪ್ ಇಸ್ ವಾಟ್, ಮೋಲ್ ಫ್ರಾಕ್ಷನ್. ಓಕೆನಾ, ಮೋಲ್ ಫ್ರಾಕ್ಷನ್. ಸೊ ಈ ಮೋಲ್ ಫ್ರಾಕ್ಷನ್ ಅಲ್ಲಿ ಕ್ವಶನ್ ಬರ್ಕೊಳ್ಳೋಣ ಫಸ್ಟು. ಸೊ ಇದನ್ನ ನಿಮ್ಗೆ 1 ಮಾರ್ಕ್ ಅಥವಾ CET ಲೆವೆಲ್ಡ್ ಕ್ವಶನ್ ಅಲ್ಲಿ ಏನ್ ಮಾಡ್ತಾರೆ, ಕೇಳ್ತಾರೆ. ಇನ್ ಎ ಬೈನರಿ ಸೊಲ್ಯೂಷನ್, ಓಕೆ, mole fraction of a component, mole fraction of a
component is 0.85. Then what is the mole fraction, of other component? ನೋಡಿ, ಈ ತರ ಕ್ವಶನ್ ಅನ್ನ ಪ್ರೀವಿಯಸ್ ಎಕ್ಸಾಮ್ ಅಲ್ಲೂ, ಪ್ರೀವಿಯಸ್ ಕ್ವಶನ್ ಪೇಪರ್ ಅಲ್ಲೂ ಕೇಳಿದ್ದಾರೆ ಕೂಡ. ನೋಡಿ, ಈಗ ಈ ಕ್ವಶನ್ ಅಲ್ಲಿ ನಾವೇನ್ ಮಾಡ್ಬೇಕು, ಏನ್ ಕೇಳಿದ್ದಾರೆ, ಏನ್ ಫೈಂಡ್ ಔಟ್ ಮಾಡಿ ಅಂತ. ಇನ್ ಎ ಬೈನರಿ ಸೊಲ್ಯೂಷನ್, ಮೋಲ್ ಫ್ರಾಕ್ಷನ್ ಆಫ್ ಎ ಕಾಂಪೋನೆಂಟ್ ಈಸ್ 0.85. ಸೊ ಅಂದ್ರೆ ಏನು, ಒಂದು ಮೋಲ್ ಫ್ರಾಕ್ಷನ್ ಕೊಟ್ಟಿದ್ದಾರೆ. ನಾವು ಅದನ್ನ ಮೋಲ್ ಫ್ರಾಕ್ಷನ್ ಅನ್ನ ಎಕ್ಸ್ ಇಂದ ಡಿನೋಟ್ ಮಾಡೋದ್ರಿಂದ ಎಕ್ಸ್ ಎ ಅಂತ ತಗೊಳ್ಳೋಣ. ಎಕ್ಸ್ ಎ ಇಸ್ ಈಕ್ವಲ್ಸ್ ಟು 0.85 ಅಂತ ತಗೊಳ್ಳೋಣ. ದೆನ್ ವಾಟ್ ಈಸ್ ದ ಮೋಲ್ ಫ್ರಾಕ್ಷನ್ ಆಫ್ ದ ಅದರ್ ಕಾಂಪೋನೆಂಟ್? ಸೊ ಎಕ್ಸ್ ಬಿ ಇಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್ ಅಂತ ತಗೊಳ್ಳಿ. ಸೊ ಈಗ ವಿ know that based on the mole fraction formulas, xa plus xb is equals to ನಮ್ಗೆ 1 ಅಂತ ಗೊತ್ತಿದೆ. ಈಗ xa is given ಅಂತ ಆದ್ರೆ xb ನ we can easily find out. ಎಸ್ ಆರ್ ನೋ? ನಾವು xa ಪ್ಲೇಸ್ ಅಲ್ಲಿ 0.85 ಪ್ಲಸ್ xb is equals to 1 ಅಂತ ಸಬ್ಸ್ಟಿಟ್ಯೂಟ್ ಮಾಡೋಣ. ಆಗ xb ಏನಾಗುತ್ತೆ, 1 ಮೈನಸ್ 0.85. ಸೊ ಇವೆರಡನ್ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ನಮಗೆ ಆನ್ಸರು 0.15 ಆನ್ಸರ್ ಸಿಗುತ್ತೆ. ಸೊ ಈಗ ಅನದರ್ ಮೋಲ್ ಫ್ರಾಕ್ಷನ್ ಕಾಂಪೋನೆಂಟ್ ವ್ಯಾಲ್ಯೂ ಏನಾಯ್ತು, ಎಕ್ಸ್ ಬಿ ಇಸ್ ಈಕ್ವಲ್ಸ್ ಟು 0.15 ಅಂತ ಆಯ್ತು. ಸೊ ಈ ತರ ನಿಮ್ಗೆ 1 ಮಾರ್ಕ್ ಬೇಸ್ಡ್ ಕ್ವಶನ್ಸ್ ನ ಕೇಳೋ ಚಾನ್ಸಸ್ ಇರುತ್ತೆ. ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಓಕೆ, then we'll go for the next formulas based on the colligative properties based ಮೇಲೆ ಪ್ರಾಬ್ಲಮ್ಸ್ ಅನ್ನ ನಾವು ಸಾಲ್ವ್ ಮಾಡೋಣ ಒನ್ ಬೈ ಒನ್. ಸೊ ಫಸ್ಟ್ ಫಾರ್ಮುಲಾ we have relative lowering of vapor pressure. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ನೋಡಿ, ರಿಲೇಟಿವ್ ಫಸ್ಟ್ ಪ್ರಾಪರ್ಟಿ ಅಲ್ವಾ, ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಬೇಸ್ಡ್ ಮೇಲೆ ನಾವು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋಣ. ಸೊ ಈಗ ಇದರಲ್ಲಿ ಒಂದು ಪ್ರಾಬ್ಲಮ್ ಅನ್ನ ತಗೊಳ್ತೀನಿ, ವಿಚ್ ಈಸ್ ದೇರ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಸೊ ಈಗ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಬೆನ್ಸಿನ್ at some temperature is 0.95 bar. Then calculate vapor pressure of 1 molar solution of a non-volatile solute I is equals to 1 in it. Okay na? Then given molar mass of C6H6 benzene is equals to 78 gram per mole. ಓಕೆನಾ? ಸೊ ಇದು ಒಂದು ಕ್ವಶನ್ ಬೇಸ್ಡ್ ಆನ್ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಬೇಸ್ಡ್ ಮೇಲೆ ಕೊಟ್ಟಿದ್ದಾರೆ. ಓಕೆನಾ? ಸೊ ಈಗ ಬೇಸ್ಡ್ ಆನ್ ದಸ್ ಲೆಟ್ ಅಸ್ ಸಾಲ್ವ್ ದ ಪ್ರಾಬ್ಲಮ್. ಏನ್ ಕೊಟ್ಟಿದ್ದಾರೆ ಕ್ವಶನ್? ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕ್ವಶನ್. ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಬೆನ್ಸಿನ್, ಪ್ಯೂರ್ ಕಾಂಪೋನೆಂಟ್ ಅಂದ್ರೆ ಏನು, P0A, ಕರೆಕ್ಟಾ? ಸೊ ಗಿವನ್ ಏನ್ ಕೊಟ್ಟಿದ್ದಾರೆ, P0A is equals to ಏನು 0. ಪ್ಯೂರ್ ಬೆನ್ಸಿನ್ ಅಟ್ ಸಮ್ ಟೆಂಪರೇಚರ್ ಇಸ್ 0.95 ಬಾರ್ ಅಂತ ಕೊಟ್ಟಿದ್ದಾರೆ. 0.95 ಬಾರ್. P0A is 0.95 ಬಾರ್. ಪ್ರೆಷರ್ ಯೂನಿಟ್ ಏನು, ಬಾರ್ ಇರುತ್ತೆ. ಕ್ಯಾಲ್ಕುಲೇಟ್ ವೇಪರ್ ಪ್ರೆಷರ್ ಆಫ್ 1 ಮೋಲಾಲ್ ಸೊಲ್ಯೂಷನ್ ಆಫ್ ಎ ನಾನ್ ವಾಲಟೈಲ್ ಸೊಲ್ಯೂಟ್. ನಾನ್ ವಾಲಟೈಲ್ ಸೊಲ್ಯೂಟ್ದು ನಾವೇನ್ ಮಾಡಬೇಕು, ವೇಪರ್ ಪ್ರೆಷರ್ ಅಂದ್ರೆ ಜಸ್ಟ್ ಕಾಂಪೋನೆಂಟ್ದು ವೇಪರ್ ಪ್ರೆಷರ್ ಫೈಂಡ್ ಔಟ್ ಮಾಡಬೇಕು. ಇನ್ ಇಟ್ ಗಿವನ್ ಮೋಲಾರ್ ಮಾಸ್ ಆಫ್ ಅ ಬೆನ್ಸಿನ್. ಸೊ ಮೋಲಾರ್ ಮಾಸ್ ಕೊಟ್ಟಿದ್ದಾರೆ ನಮ್ಗೆ, ಎಷ್ಟು ಕೊಟ್ಟಿದ್ದಾರೆ, 78 ಗ್ರಾಮ್ ಪರ್ ಮೋಲ್ ಕೊಟ್ಟಿದ್ದಾರೆ. ಈಗ ನಾವು ಬೇಸ್ಡ್ ಆನ್ ದಿಸ್ ಫಾರ್ಮುಲಾ ಬರ್ಕೊಳ್ಳೋಣ. P0, okay, minus P divided by P0. P0 represent what? Pure component. P represents the vapor pressure of the component. Then NB divided by NA plus NB ಅಂತ ಫಾರ್ಮುಲಾ ತಗೊಳ್ಳೋಣ. ಓಕೆ, ಈಗ ಇದರಲ್ಲಿ 1 ಮೋಲಾಲ್ ಸೊಲ್ಯೂಷನ್ ಅಂತ ರೆಪ್ರೆಸೆಂಟ್ ಮಾಡಿರೋದ್ರಿಂದ ಏನು 1 ಮೋಲಾಲ್ ಸೊಲ್ಯೂಷನ್ ಅಂತ ಅಂದ್ರೆ, ಓಕೆ, 1
1 molal means 1 molal ಅಂತ ಅಂದ್ರೆ 1 mole of a solute, 1 mole of solute will be dissolved in 1 kg of a solvent. This is molality definition ಅಲ್ವಾ. 1 molar solution ಅಂತ ಅಂದ್ರೆ ಏನು, 1 mole of a solute will be dissolved in what, 1 kg of a solvent ಅಂತ ಅರ್ಥ. ಆಗೇನಾಗುತ್ತೆ, ಎನ್ ಬಿ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ಮೋಲ್ಸ್ 1 ಆಗುತ್ತೆ, ಎನ್ ಎ ಇಸ್ ಈಕ್ವಲ್ಸ್ ಟು 1000 ಗ್ರಾಮ್ ಡಿವೈಡೆಡ್ ಬೈ, ಅಂದ್ರೆ ವಾಲ್ಯೂಮ್ ಎಷ್ಟು, 1 kg ಆಫ್ ಎ ಸಾಲ್ವೆಂಟ್ ಅಂದ್ರೆ 1000 ಗ್ರಾಮ್ ಡಿವೈಡೆಡ್ ಬೈ 78 ಅಂತ ಆಗುತ್ತೆ. ಓಕೆ, ಸೊ 78 ಯಾವ್ದ್ರದ್ದು, C6H6 ನಾವು ಮೋಲಾರ್ ಮಾಸ್ ಅನ್ನ ಫೈಂಡ್ ಔಟ್ ಮಾಡಿದ್ರೆ ನಮ್ಗೇನಾಗುತ್ತೆ, 1 mole ಆಫ್ ಎ ಸೊಲ್ಯೂಟ್, 1 mole ಆಫ್ ಸೊಲ್ಯೂಟು ನಮ್ಗೆ ಎಷ್ಟಾಗುತ್ತೆ, ನಾನ್ ವಾಲಟೈಲ್ ಸೊಲ್ಯೂಟು 78 ಗ್ರಾಮ್ ಆಗುತ್ತೆ. ಸೊ ಇದನ್ನ ನಾವು ಸಾಲ್ವ್ ಮಾಡಿದಾಗ ನಮಗೆ ದಟ್ ಈಸ್ ಈಕ್ವಲ್ಸ್ ಟು 12.82 ಮೋಲ್ಸ್ ಆನ್ಸರ್ ಸಿಗುತ್ತೆ, 12.82 ಮೋಲ್ ಆನ್ಸರ್ ಸಿಗುತ್ತೆ. ಈಗ ನಮಗೆ ಎನ್ ಬಿ ವ್ಯಾಲ್ಯೂ ಸಿಕ್ತು, ಎನ್ ಎ ವ್ಯಾಲ್ಯೂ ಸಿಕ್ತು, ಪಿ ನಾಟ್ ಎ ಸಿಕ್ಕಿದೆ. ಈಗ ಈ ವ್ಯಾಲ್ಯೂಸ್ನ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಕ್ಯಾಲ್ಕುಲೇಟ್ ಪಿ. ಸೊ ಈಗ ಸೇಮ್ ಫಾರ್ಮುಲಾದಲ್ಲಿ ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ಆಲ್ ದ ವ್ಯಾಲ್ಯೂಸ್. ಪಿ ನಾಟ್ ಎಷ್ಟು ಕೊಟ್ಟಿದ್ದಾರೆ, 0.95 ಬಾರ್ ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ ಮೈನಸ್ ಪಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು, ಡಿವೈಡೆಡ್ ಬೈ 0.95 ದಟ್ ಈಸ್ ಈಕ್ವಲ್ಸ್ ಟು ಎನ್ ಬಿ ಎಷ್ಟು 1 ಡಿವೈಡೆಡ್ ಬೈ ಎನ್ ಎ ಎಷ್ಟು 12.82 ಪ್ಲಸ್ 1 ಅಂತ ತಗೊಳ್ಳೋಣ. ಓಕೆನಾ, ಸೊ ಈಗ ದಟ್ ಈಸ್ ಈಕ್ವಲ್ಸ್ ಟು, ಓಕೆನಾ, ಸೊ ಈಗ ಲೆಫ್ಟ್ ಸೈಡು ಏನಿದೆ ಅದನ್ನ ಆಸ್ ಇಟ್ ಈಸ್ ಬರ್ಕೊಳ್ಳೋಣ. ಈಗ 1 ಡಿವೈಡೆಡ್ ಬೈ 12.82 ಪ್ಲಸ್ 1 ಇಸ್ ವಾಟ್, 13.82 ಅಂತ ಆಗುತ್ತೆ. ದೆನ್ ನ್ಯೂಮರೇಟರ್ ಅಲ್ಲಿ 0.95 ಮೈನಸ್ ಪಿ ಹಾಗೆ ಇರುತ್ತೆ, ದೆನ್ ಡಿನಾಮಿನೇಟರ್ ಅಲ್ಲಿ 0.95 ಇರುತ್ತೆ. ಈಗ ಇದನ್ನ ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋಬಹುದು. 0.95 ಮೈನಸ್ ಪಿ ಆಫ್ 13.82 is equals to the ವಾಟ್ 0.95 ಅಂತ ತಗೋಬೇಕು. ಈಗ ಇದೆರಡನ್ನು ನೀವು ಎರಡೂ ಟರ್ಮ್ನು ಏನ್ ಮಾಡಬೇಕು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರೆ ಓಕೆನಾ, ನಿಮಗೇನು ಸಿಗುತ್ತೆ, 0.95 ಇಂಟು 13.82 ಮೈನಸ್ 13.82 ಇಸ್ ಈಕ್ವಲ್ಸ್ ಟು 13.82 ಪಿ. ಓಕೆನಾ, 13.82 ಇಂಟು 0.95 ಇದೊಂದು ಮಲ್ಟಿಪ್ಲಿಕೇಶನ್ ಟರ್ಮು, ಅಂಡ್ ಮೈನಸ್ 13.82 ಪಿ ಅನ್ನೋದು, ಮತ್ತೆ ಈ ಕಡೆ 0.95 ಇದೆ. ಓಕೆ, ಸೊ ಮತ್ತೆ ಪಿ ಟರ್ಮ್ ಅನ್ನ ಹಾಗೆ ಇಟ್ಕೊಳ್ಳಿ, ಮತ್ತೆ ಇದನ್ನ ಸಾಲ್ವ್ ಮಾಡ್ಕೊಂಡು ನೀವು ಆನ್ಸರ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಪಿ ಇಸ್ ಈಕ್ವಲ್ಸ್ ಟು 0.88 ಬಾರ್ ಸಿಗುತ್ತೆ, 881 ಬಾರ್, 0.881 ಬಾರ್ ಸಿಗುತ್ತೆ. ಇಫ್ ಯು ಸಾಲ್ವ್ ದಿಸ್ ಯು ವಿಲ್ ಗೆಟ್ ವಾಟ್, 0.881 ಬಾರ್ ನಿಮಗೆ ಆನ್ಸರು ಸಿಗುತ್ತೆ. ಸೊ ಈ ತರ ನೀವೇನ್ ಮಾಡಬೇಕು, ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಬೆನ್ಸಿನ್ ಕೊಟ್ಟಿದ್ದಾಗ ವೇಪರ್ ಪ್ರೆಷರ್ ಆಫ್ ದ ಕಾಂಪೋನೆಂಟ್ ನ ಫೈಂಡ್ ಔಟ್ ಮಾಡ್ಬೇಕು. ನೋಡಿ ಇಲ್ಲಿ ಗಿವನ್ ಕ್ವಶನ್ ಅಲ್ಲಿ ಮೋಲಾರ್ ಮಾಸ್ ಆಫ್ ಬೆನ್ಸಿನ್ ಇಸ್ ಆಲ್ರೆಡಿ ಗಿವನ್, ಅದನ್ನ ನಾನು ಏನ್ ಮಾಡಿದ್ದೀನಿ ಇಲ್ಲಿ ಇದು W2 divided by M2 ಅಂತ, NA is what, WA divided by NA. ಈ ಫಾರ್ಮುಲಾನ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ, ಸಾರಿ ನಾಟ್ NA, MA, WA by MA ಫಾರ್ಮುಲಾ ಯೂಸ್ ಮಾಡಿಕೊಂಡು NA ಮಾಡ್ಕೊಂಡಿದ್ದೀನಿ. NBS is equals to 1 ಆಗಿರುತ್ತೆ. ಅವಾಗ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನಾನ್ ವಾಲಟೈಲ್ ಸೊಲ್ಯೂಟ್ ಐ ವ್ಯಾಲ್ಯೂ 1 ಕೊಟ್ಟಿದ್ದಾರೆ, PA ನಾವು ಫೈಂಡ್ ಔಟ್ ಮಾಡಿದ್ದೇವೆ. ಓಕೆನಾ, ಈ ತರ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಪ್ರಾಬ್ಲಮ್ಸ್ ನ ಯು ಹ್ಯಾವ್ ಟು ಸಾಲ್ವ್. ಸೊ ಬೇಸ್ಡ್ ಆನ್ ದಿಸ್ ವಿಲ್ ಗೋ ಫಾರ್ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಡೋಣ ವೇಪರ್ ಪ್ರೆಷರ್ ಬೇಸ್ಡ್ ಮೇಲೆ. ಓಕೆ, ಸೊ ನೋಡಿ ಸೆಕೆಂಡ್ ಪ್ರಾಬ್ಲಮ್, ವೇಪರ್ ಪ್ರೆಷರ್ ಆಫ್ ವಾಟರ್ at 298 Kelvin is 17.535 mm of Hg. Okay, then calculate the vapor pressure of water at 293 Kelvin when 25 gram of glucose is dissolved in 450 gram of water. Is dissolved in what, 450 gram of water. ನೋಡಿ ಇಲ್ಲಿ
ಕ್ವಶನ್ ಓದೋಣ. ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕ್ವಶನ್. ಓಕೆ, ದಿಸ್ ಇಸ್ ಕ್ವಶನ್. ಸೊ ಈಗ ಇದರಲ್ಲಿ ಬೇಸ್ಡ್ ಆನ್ ದ ಕ್ವಶನ್ ಲೆಟ್ ಅಸ್ ರೈಟ್ ದ ಗಿವನ್ ಡೇಟಾ. ಸೊ ಏನೇನು ಕೊಟ್ಟಿದ್ದಾರೆ? ಗೆಟ್ ಅ ವೇಪರ್ ಪ್ರೆಷರ್ ಆಫ್ ವಾಟರ್ ಅಟ್ 298 ಕೆಲ್ವಿನ್ 17.53 ಅಂತ ಕೊಟ್ಟಿದ್ದಾರೆ. ಸೊ ಏನ್ ಕೊಟ್ಟಿದ್ದಾರೆ ನಮ್ಗಿಲ್ಲಿ? ವೇಪರ್ ಪ್ರೆಷರ್ ಆಫ್ ವಾಟರ್ ಕೊಟ್ಟಿದ್ದಾರೆ. ವಾಟರ್ ಇಸ್ ಪ್ಯೂರ್ ಕಾಂಪೋನೆಂಟ್ ಅಂತ. ಸೊ ದಟ್ P0A is given, that is equals to 17.535 mm of Hg ಕೊಟ್ಟಿದ್ದಾರೆ. ಓಕೆನಾ? ಇದು ಯೂನಿಟ್ P0A. ದೆನ್ ಕ್ಯಾಲ್ಕುಲೇಟ್ ದ ವೇಪರ್ ಪ್ರೆಷರ್ ಆಫ್ ವಾಟರ್, PA ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ದಟ್ ಈಸ್ ಈಕ್ವಲ್ಸ್ ಟು 298 ಕೆಲ್ವಿನ್ ಇಸ್ ಎ ಪ್ಯೂರ್ ಕಾಂಪೋನೆಂಟ್ ಆಗಿರೋದ್ರಿಂದ ಅದನ್ನ P0A ಅಂತ ತಗೊಳ್ಳೋಣ. P0A ಅಟ್ 293 ಕೆಲ್ವಿನ್ಗೆ ನಾವೇನ್ ಮಾಡಬೇಕು? ಫೈಂಡ್ ಔಟ್ ಮಾಡಬೇಕು. ದಟ್ ಈಸ್ PA is equals to question mark. Then 25 gram of glucose is dissolved in 450 gram of water. 25 gram ಅನ್ನೋದು WB ಸೊಲ್ಯೂಟ್ ವೆಯ್ಟ್ 25 ಗ್ರಾಮ್ ಕೊಟ್ಟಿದ್ದಾರೆ. ಅಂಡ್ WA ನಿಮ್ಗೆ 450 ಗ್ರಾಮ್ ಕೊಟ್ಟಿದ್ದಾರೆ. WA ಎಷ್ಟು ಕೊಟ್ಟಿದ್ದಾರೆ? 450 ಗ್ರಾಮ್ ಕೊಟ್ಟಿದ್ದಾರೆ. ಓಕೆನಾ? ಅಂಡ್ ಇಲ್ಲಿ ನಿಮ್ಗೆ ಬೈ ಯೂಸಿಂಗ್ ದೀಸ್ ಡೇಟಾ MB ನ ಕ್ಯಾಲ್ಕುಲೇಟ್ ಮಾಡಬೇಕು. 25 ಗ್ರಾಮ್ ಆಫ್ ವಾಟ್ ಈಸ್ ಗಿವನ್? ಗ್ಲೂಕೋಸ್ ಇಸ್ ಗಿವನ್. 25 ಗ್ರಾಮ್ ಆಫ್ ಗ್ಲೂಕೋಸ್ ಇಸ್ ಗಿವನ್. ಈಗ ಅದಕ್ಕೆ ನೀವು MB ಆಫ್ C6H12O6 is the molecular mass of glucose. ಸೊ ಇದಕ್ಕೆ ನೀವು ಮಾಲಿಕ್ಯುಲರ್ ಮಾಸ್ನ ಫೈಂಡ್ ಔಟ್ ಮಾಡ್ಬೋದು. ಸೊ 6 into 12 plus 12 into 1 plus 6 into 16. Okay, so 12 6 are 72 plus 12 1s are 12 plus 16 6 are 6 6 are 36, 6 1s are 6 plus 3 is 9. Okay na? So 72 plus 12 is 84. 84 plus 96, that is equals to 6 plus 4 is 10, 9 plus 8 is 17, 180. Okay na? 180 gram per mole is what? MB of ಗ್ಲೂಕೋಸ್. ದೆನ್ ಮತ್ತೆ ನೀವೇನ್ ಮಾಡಬೇಕು? WA ಕೊಟ್ಟಿರೋದ್ರಿಂದ ಈಗ MA ನ ಯು ಕ್ಯಾನ್ ಫೈಂಡ್ ಔಟ್. MA ಇಸ್ ನಥಿಂಗ್ ಬಟ್ ಮೋಲಾರ್ ಮಾಸ್ ಆಫ್ ವಾಟರ್. ಸೊ ದಟ್ ಈಸ್ ಈಕ್ವಲ್ಸ್ ಟು 2 into 1 plus 1 into 16 oxygen. So 2 plus 16 is equals to 18 gram per mole. ಸೊ ನಮ್ಗಿಲ್ಲಿ MA ಸಿಕ್ತು, MB ವ್ಯಾಲ್ಯೂ ಸಿಕ್ತು, ಮತ್ತೆ WA ಇದೆ, WB ಇದೆ, P0A ಇದೆ. PA ನ ನಾವೇನ್ ಮಾಡಬೇಕು? ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು. ಅದಕ್ಕೂ ಮುಂಚೆ ಲೆಟ್ ಅಸ್ ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಮೋಲ್ಸ್. ಓಕೆನಾ? ಸೊ ನಂಬರ್ ಆಫ್ moles of ಗ್ಲೂಕೋಸ್ ಅಂದ್ರೆ ಏನು? ಇಲ್ಲಿ ನಮ್ಗೆ ಸೊಲ್ಯೂಟ್ ಆಗಿರೋದ್ರಿಂದ ಇದಕ್ಕೆ ನಾವೇನಂತ ತಗೊಳ್ತೀವಿ? WB ಡಿವೈಡೆಡ್ ಬೈ MB ಅಂತ ತಗೊಳ್ತೀವಿ. ದಟ್ ಈಸ್ ಈಕ್ವಲ್ಸ್ ಟು, ಸೊ ನಂಬರ್ ಆಫ್ moles of glucose is nothing but NB is equals to WB by MB. ಸೊ WB ಎಷ್ಟು ನಮ್ಗೆ? 25 ಡಿವೈಡೆಡ್ ಬೈ MB ಎಷ್ಟು ಬರುತ್ತೆ? ಆನ್ಸರ್ ನಿಮ್ಗೆ 180 ಬರುತ್ತೆ. ಸೊ ಇದನ್ನ ನಿಮ್ಗೆ ಸಾಲ್ವ್ ಮಾಡಿದ್ರೆ ಆನ್ಸರು 0.139 ಮೋಲ್ ಸಿಗುತ್ತೆ. ಓಕೆನಾ? ದೆನ್ ಮತ್ತೆ let us calculate NA. NA is equals to what? WA divided by MA. So that is equals to WA is to 450 divided by MA. Answer ಎಷ್ಟು ಬಂತು? 18 ಬಂತು. 450 by 18 is equals to ನಿಮ್ಗೆ 25 moles ಸಿಗುತ್ತೆ. ಆನ್ಸರ್ 25 moles ಸಿಗುತ್ತೆ. ಈಗ ಫಾರ್ಮುಲಾ, ಮೇನ್ ಫಾರ್ಮುಲಾ ತಗೊಳ್ಳೋಣ. ಅಕಾರ್ಡಿಂಗ್ ಟು ರೌಲ್ಸ್ ಲಾ, okay, so we have the formula P0A minus P divided by P0A is equals to NB divided by NA plus NB. NB divided by NA plus NB, or NB plus NA you can take. Okay, so ಈಗ P0A ಎಷ್ಟು ಕೊಟ್ಟಿದ್ದಾರೆ ನಮಗೆ? 17.535 minus P divided by 17.535 is equals to NB. ನಮ್ಗೆ ಆನ್ಸರ್ ಎಷ್ಟು ಬಂತು ಇಲ್ಲಿ? 0.139 divided by NA ಎಷ್ಟು ಬಂತು? 25 plus 0.139 ಸಿಕ್ತು. ಓಕೆನಾ? ಸೊ ದೆನ್ ಈಗ ಇದನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಓಕೆ, ಸೊ ಈಗ ಇದನ್ನ ನಮ್ಗೆ ಸಾಲ್ವ್ ಮಾಡಿದ್ರೆ ಇಲ್ಲಿ
Yes, we'll do the cross multiplication. 17.535 minus P is equals to, so ಏನಾಯಿತು 0.139 into 17.535 divided by 25 plus 0.139 ಆಗುತ್ತೆ. ಓಕೆ, ಸೊ ಈಗ ನೀವು ಇದನ್ನ ಸಾಲ್ವ್ ಮಾಡಿದ್ರೆ ಇಷ್ಟು ಆಲ್ ದೀಸ್ ಟರ್ಮ್ ಇಫ್ ಯು ಸಾಲ್ವ್ ನೋ, so 17.535 minus P is equals to, the whole answer will become 0.097 ನಿಮಗೆ ಸಿಗುತ್ತೆ. Solve separately numerator and denominator and divide answer or by numerator by denominator, you will get 0.097 ಬರುತ್ತೆ. So 17.535 minus P is equals to 0.095 ಆದರೆ P is nothing but what with respect to PA ಅಲ್ವಾ. So P is equals to, okay, P is equals to, okay, or else we'll do one thing, 17.535 ಇದನ್ನ ಲೆಫ್ಟ್ ಸೈಡ್ ತಗೊಳ್ಳೋಣ, 0.097 is equals to plus P ಆಗುತ್ತೆ. ಸೊ ಈಗ ಇವೆರಡನ್ನು ಡಿಫರೆನ್ಸ್ ಮಾಡಿದಾಗ ನಿಮಗೆ ಆನ್ಸರು 17.44 mm of Hg, that is equals to P. ಸೊ ಈ ಆನ್ಸರ್ ನಿಮಗೆ ಸಿಗುತ್ತೆ. ಓಕೆನಾ? ಸೊ ದಿಸ್ ಇಸ್ ವಾಟ್ the this one vapor pressure of the vapor pressure of the water at the 293 Kelvin temperature. So ಈ ತರ ನೀವೇನ್ ಮಾಡಬೇಕು, ವೇಪರ್ ಪ್ರೆಷರ್ ಆಫ್ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಮತ್ತೆ ವೇಪರ್ ಪ್ರೆಷರ್ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಕ್ಯಾಲ್ಕುಲೇಟ್ ವಾಟ್ this vapor pressure of the another component. Okay, so these are all very very important for exam for the 3-mark questions. Okay, now I will stop here. In the next class we will study the other problems based on the colligative properties, cryoscopic constant, ebullioscopic constant, as well as the osmotic pressure based on the problem we will solve in the next class. Okay, so thank you.